ದಾಸ ಚತುಷ್ಟಯರಲ್ಲಿ ಮೊದಲಿಗರಾದ ಪುರಂದರದಾಸರ ಆರಾಧನಾ ಮಹೋತ್ಸವ ಭಗವಂತನ ಮುಖ್ಯಪ್ರಾಣದೇವರ ಸನ್ನಿಧಾನದಲ್ಲಿ ನಡೀತಾ ಇದೆ. ನಾವೆಲ್ಲ ಶ್ರೋತೃಗಳು ಈ ಆರಾಧನೆಯ ನಿಮಿತ್ತ ಇಲ್ಲಿ ಸೇರಿದ್ದೇವೆ. ಪ್ರಾಣದೇವರ ವಿಶೇಷ ಸನ್ನಿಧಾನ, ಪ್ರಾಣದೇವರ ದರ್ಶನ ಮಾಡಿದಾಗ ಪ್ರಾಣದೇವರ ಬಗ್ಗೆಯೇ ಕೆಲವೊಂದು ವಿಚಾರಗಳನ್ನು ತಿಳಿಯುವ ಅವಶ್ಯಕತೆ ಇದೆ. ಹಾಗಾಗಿ ಪ್ರಾಣದೇವರ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಪ್ರಾಣದೇವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವ ಸಣ್ಣ ಪ್ರಯತ್ನವನ್ನು ಈ ಒಂದು ಆರಾಧನೆಯ ನಿಮಿತ್ತ ಏನು ಜ್ಞಾನ ಕಾರ್ಯ ಹಮ್ಮಿಕೊಂಡಿದೆ, ಆ ಜ್ಞಾನ ಕಾರ್ಯದಲ್ಲಿ ಪ್ರಾಣದೇವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯುವ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ನಾವು ಮಾಡೋಣ. ವಾಯುದೇವರ ಒಂದು ಪಾತ್ರ ನಮ್ಮ ಜೀವನದಲ್ಲಿ ಬಹಳಷ್ಟು ಇದೆ. ಬಹಳ ವಿಶೇಷವಾದ ಸನ್ನಿಧಾನ ಇರತಕ್ಕಂಥ ಬಹಳ ಪ್ರಾಚೀನವಾದ ಪ್ರಾಣದೇವರ ಸನ್ನಿಧಾನಕ್ಕೆ ನಾವು ಪ್ರತಿನಿತ್ಯ ಬರುತ್ತೇವೆ, ಹೋಗ್ತೇವೆ. ಆದರೆ ಇಲ್ಲಿಗೆ ಬಂದಾಗ ಇಲ್ಲಿ ನೆಲೆ ನಿಂತ ಪ್ರಾಣದೇವರು ನಮ್ಮ ಜೀವನದಲ್ಲಿ ಎಷ್ಟು ಹಾಸುಹೊಕ್ಕಾಗಿದ್ದಾರೆ, ಎಷ್ಟು ಪ್ರಾಣದೇವರನ್ನು ನಾವು ಕ್ಷಣ ಕ್ಷಣದಲ್ಲಿಯೂ ನಾವು ಚಿಂತನೆಯನ್ನು ಮಾಡಬೇಕು. ಅಷ್ಟು ಮಾಡ್ತಾ ಇದ್ದೇವೆಯೋ ಅದರ ಬಗ್ಗೆ ವಿಶೇಷವಾದ ಚಿಂತನೆ, ಆಲೋಚನೆಗಳು ನಮ್ಮಲ್ಲಿ ಬರಬೇಕು. ಆ ಹಿನ್ನೆಲೆಯಲ್ಲಿ ಹೇಳುತ್ತೇವೆ ನಾವು ಹರಿ ಸರ್ವೋತ್ತಮ, ವಾಯುಜೀವೋತ್ತಮ, ವಾಯುಜೀವೋತ್ತಮ, ಹರಿ ಸರ್ವೋತ್ತಮ ಅಂತ ಹೇಳುತ್ತೇವೆ. 3 ಉತ್ತಮರಿದ್ದಾರೆ ಜಗತ್ತಲ್ಲಿ. ವೈಷ್ಣವೋತ್ತಮರಾದ ರುದ್ರದೇವರು, ಜೀವೋತ್ತಮರಾದ ವಾಯುದೇವರು, ಸರ್ವೋತ್ತಮನಾಗಿರತಕ್ಕಂಥ ಭಗವಂತ. ಪ್ರತಿಯೊಬ್ಬರ ಅನುಗ್ರಹ ನಮಗೆ ಬೇಕು ಅಂತಾದರೆ, ಜೀವೋತ್ತಮರಾದ ವಾಯುದೇವರ ಅನುಗ್ರಹ ನಮಗೆ ಬೇಕು ಅಂತಾದರೆ, ವೈಷ್ಣವೋತ್ತಮರಾದ ರುದ್ರದೇವರ ಅನುಸಂಧಾನ ಇಲ್ಲದಿದ್ದರೆ, ಅವರನ್ನು ನಾವು ಉಪಾಸನೆಯನ್ನು ಮಾಡದೇ ಇದ್ದರೆ ವಾಯುದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗಲಿಕ್ಕೆ ಸಾಧ್ಯವಿಲ್ಲ. ವಾಯುದೇವರನ್ನು ನಾವು ಚಿಂತನೆ ಮಾಡದೇ ಇದ್ದರೆ, ಅವರನ್ನು ನಮ್ಮ ಅನುಸಂಧಾನಕ್ಕೆ ತಂದುಕೊಳ್ಳದೇ ಇದ್ದರೆ, ಭಗವಂತನ ಸರ್ವೋತ್ತಮನಾದ ಭಗವಂತನ ಅನುಗ್ರಹ ನಮಗೆ ಸಿಗೋದಿಲ್ಲ. ಹಾಗಾಗಿ ವಾಯುದೇವರ ಹಾಗೂ ಭಗವಂತನ ಅನುಗ್ರಹ ನಮಗೆ ಸಿಗಬೇಕು ಅಂತಾದರೆ ರುದ್ರದೇವರ ಅನುಗ್ರಹ ಬೇಕು. ರುದ್ರದೇವರ ಅನುಗ್ರಹದಿಂದಾಗಿ ಮನಸ್ಸಿನ ಚಾಂಚಲ್ಯ ಹೋಗುತ್ತೆ. ಮನೋಭಿಮಾನಿಗಳಾದ ರುದ್ರದೇವರು, ಅವರ ಆ ಅನುಗ್ರಹದಿಂದ ಹರಿವಾಯುಗಳಲ್ಲಿ ನಮ್ಮ ಮನಸ್ಸು ನಿಶ್ಚಲವಾಗಿ ನಿಲ್ಲುತ್ತಲ್ಲ, ಅದು ನಮಗೆ ಬೇಕು. ವಾಯುದೇವರನ್ನು ಜೀವೋತ್ತಮ ಅಂತ ಅನುಸಂಧಾನ ಮಾಡಿಕೊಂಡರೆ ಸರ್ವೋತ್ತಮನಾದ ಭಗವಂತ ತಾನು ಅನುಗ್ರಹವನ್ನು ಮಾಡುತ್ತಾನೆ. ಭಗವಂತನನ್ನು ನಾವು ಸರ್ವೋತ್ತಮ ಅಂತ ತಿಳಿದರೆ ವಾಯುದೇವರು, ಜೀವೋತ್ತಮರಾದ ವಾಯುದೇವರು ನಮಗೆ ಅನುಗ್ರಹವನ್ನು ಮಾಡುತ್ತಾರೆ. ಈ ಹಿನ್ನೆಲೆಯಲ್ಲಿ ಆ ಹರಿ ಸರ್ವೋತ್ತಮತ್ವದ ಹಾಗೂ ವಾಯು ಜೀವೋತ್ತಮತ್ವದ ಅನುಸಂಧಾನ ಎಷ್ಟು ನಮ್ಮಲ್ಲಿ ಹಾಸು ಹೊಕ್ಕಾಗಬೇಕು ಅಂತ ಹೇಳಿದರೆ, ಉಸಿರನ್ನು ನಮಗೆ ಅರಿವಿಲ್ಲದಂತೆ ನಮ್ಮ ದೇಹದಲ್ಲಿ ಉಸಿರಾಟ ನಡೆಯುತ್ತೆ. ಉಸಿರನ್ನು ಬಿಡುತ್ತೇವೆ, ಉಸಿರನ್ನು ನಾವು ತೆಗೆದುಕೊಳ್ಳುತ್ತೇವೆ. ಪ್ರತಿಯೊಂದು ಉಸಿರಿನ ಹಿನ್ನೆಲೆಯಲ್ಲಿಯೂ ಕೂಡ, ಉಸಿರಾಟದ ಹಿನ್ನೆಲೆಯಲ್ಲಿಯೂ ಉಸಿರನ್ನು ಬಿಟ್ಟಾಗ ಹರಿ ಸರ್ವೋತ್ತಮ ಅಂತ ಹೇಳಬೇಕು, ಉಸಿರನ್ನು ತೆಗೆದುಕೊಂಡಾಗ ವಾಯು ಜೀವೋತ್ತಮ ಅಂತ ಹೇಳಿ. ಉಸಿರಾಟ ಹೇಗೆ ನಮ್ಮ ಜೀವನದಲ್ಲಿ ನಮಗೆ ಅರಿವಿಲ್ಲದಂತೆ ನಡೆಯುತ್ತೋ ಹಾಗೆ ಹರಿ ಸರ್ವೋತ್ತಮತ್ವದ ವಾಯು ಜೀವೋತ್ತಮತ್ವದ ಅನುಸಂಧಾನವೂ ನಮಗೆ ಅರಿವಿಲ್ಲದಂತೆ ನಮ್ಮ ಜೀವನದಲ್ಲಿ ಅದು ನಡಿಬೇಕು. ಅಷ್ಟರ ಮಟ್ಟಿಗೆ ವಾಯುದೇವರ ಚಿಂತನೆ ಅದು ನಮ್ಮಿಂದ ನಡಿಬೇಕು. ಅಷ್ಟು ವಾಯುದೇವರ ಬಗ್ಗೆ ನಮ್ಮ ಮನಸ್ಸು ನಿಶ್ಚಲವಾಗಿ ನಿಲ್ಲಬೇಕು ಅಂತಾದರೆ, ಅವರಲ್ಲಿ ಭಕ್ತಿ ಬರಬೇಕು ಅಂತಾದರೆ, ಅವರ ಮಾಹಾತ್ಮ್ಯ ಜ್ಞಾನ ತಿಳಿಯದಿದ್ದರೆ ನಮಗೆ ಹೇಗೆ ಭಕ್ತಿ ಬರಲಿಕ್ಕೆ ಸಾಧ್ಯ? ದಾರಿಯಲ್ಲಿ ಹೋಗ್ತಾ ಇರುತ್ತೇವೆ, ಹೋಗುವಾಗ ಅನೇಕ ಪದಾರ್ಥಗಳನ್ನು ನಾವು ನೋಡುತ್ತೇವೆ. ನೋಡಿದ ಎಲ್ಲ ಪದಾರ್ಥಗಳನ್ನು ನಾವು ಮನೆಗೆ ತೆಗೆದುಕೊಂಡು ಹೋಗೋದಿಲ್ಲ. ಯಾವುದೋ 1-2 ಪದಾರ್ಥಗಳನ್ನು ತೆಗೆದುಕೊಂಡು ಹೋಗ್ತೇವೆ. ಕಾರಣ ಅದರಲ್ಲಿದ್ದ ವಿಶೇಷತೆ ನಮಗೆ ಹಿಡಿಸ್ತು ನಮ್ಮ ಮನಸ್ಸಿಗೆ. ಆದ್ದರಿಂದ ಅದನ್ನು ನಾವು ಮನೆಗೆ ತೆಗೆದುಕೊಂಡು ಹೋದಂತೆ, ಯಾಕೆಂದರೆ ಆ ವಸ್ತುವನ್ನು ನಾವು ತೆಗೆದುಕೊಳ್ಳಬೇಕು, ಅದರಲ್ಲಿರುವ ವಿಶೇಷತೆ ನಮಗೆ ಅನಿವಾರ್ಯವಾಗಿ ಅರಿವಾಗಬೇಕು.
ವಾಯುದೇವರ ಮೇಲೆ, ಭಗವಂತನ ಮೇಲೆ ನಮಗೆ ವಿಶೇಷವಾದ ಭಕ್ತಿ ಬರಬೇಕು ಅಂತಾದರೆ, ಅವರ ಮಹಾತ್ಮ್ಯ ಜ್ಞಾನ ಅದು ನಮಗೆ ತಿಳಿಲಿಲ್ಲ ಅಂತಾದರೆ ನಮಗೆ ಅವರ ಮೇಲೆ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅದೇ ಮಾತನ್ನು ಹೇಳುತ್ತಾರೆ. ಭಕ್ತಿ ಎಂದರೆ ಏನು? ಸುಮ್ಮನೆ ಕಣ್ಣು ಮುಚ್ಚಿ 4 ಪ್ರದಕ್ಷಿಣೆ ನಮಸ್ಕಾರ ಹಾಕಿದ ಮಾತ್ರಕ್ಕದು ಭಕ್ತಿ ಆಗೋದಿಲ್ಲ. ನಿರಂತರವಾಗಿ ಅವರ ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ನಾವು ತೋರಿಸಿದ ಪ್ರೀತಿ ಅದು ಭಕ್ತಿ ಅಂತ ಕರೆಸಿಕೊಳ್ಳುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಾಣದೇವರ ಸನ್ನಿಧಾನಕ್ಕೆ ನಾವು ಬರ್ತೇವೆ. ಬಂದು ಸುಮ್ಮನೆ ಹಾಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕೋದಕ್ಕಿಂತ ಪ್ರಾಣದೇವರು ಎಷ್ಟು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದ್ದಾರೆ, ಅವರ ಪಾತ್ರ ಏನು ನಮ್ಮ ಜೀವನದಲ್ಲಿ, ಅದನ್ನೆಲ್ಲ ಪುರಂದರದಾಸರು ತಮ್ಮ ಸಾಹಿತ್ಯದಲ್ಲಿ ಬಿಡಿಸಿಟ್ಟಿದ್ದಾರೆ. ಅದಕ್ಕನುಗುಣವಾಗಿ ಕೆಲವೊಂದು ಮಾತುಗಳನ್ನು ಪ್ರಾಣದೇವರ ಸನ್ನಿಧಾನದಲ್ಲಿ ಪ್ರಾಣದೇವರ ಬಗ್ಗೆ ತಿಳಿಯುವ ಸಣ್ಣ ಪ್ರಯತ್ನವನ್ನು ಇಂದಿನಿಂದ 3 ದಿವಸಗಳ ಕಾಲ ನಾವು ಮಾಡೋಣ ಅಂತ ಹೇಳುತ್ತಾ, ವಾಯುದೇವರ ಪೂಜೆ ಪ್ರತಿನಿತ್ಯ ಭಗವಂತನ ಪೂಜೆ ಆದ ಕೂಡಲೇ ವಾಯುದೇವರ ಪೂಜೆಯನ್ನು ನಾವು ಮಾಡ್ತೇವೆ. ವಾಯುದೇವರ ಪೂಜೆ ಅಂತ ಹೇಳಿದರೆ ಇವತ್ತಿನ ದಿವಸ ಹನುಮಂತನ ಪ್ರತೀಕಕ್ಕೆ ಇವತ್ತು ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲಿಯೇ ಪ್ರಾಣದೇವರನ್ನು ನೋಡೋಣ. ವ್ಯಾಸರಾಜರು 100 ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡಿದರು. ಎಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡಿದರು, ಹನುಮಂತನ ಪ್ರತೀಕವನ್ನೇ ಇವತ್ತು ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ ಪ್ರಾಣದೇವರನ್ನು ಅಥವಾ ಇತರ ಪ್ರಾಣದೇವರುಗಳನ್ನು ಅಥವಾ ನಮ್ಮ ಮನೆಯಲ್ಲಿಯೇ ನಾವು ಪ್ರಾಣದೇವರನ್ನು ಇಟ್ಟುಕೊಂಡು ನಾವು ಪೂಜೆ ಮಾಡುತ್ತೇವೆ. ಪ್ರತಿಯೊಂದು ರೂಪವೂ ಕೂಡ ಹನುಮಂತನ ಪ್ರತೀಕ. ವಾಯುದೇವರ ಮೊದಲನೆಯ ಅವತಾರ ಅದು ಹನುಮಂತನ ಅವತಾರ. ಆ ರೂಪಕ್ಕೆ ಇವತ್ತು ವಾಯುದೇವರ ಪೂಜೆ ಅಂತ ಮಾಡುತ್ತಾ ಇದ್ದೇವೆ. ಮೂಲ ರೂಪ ಬೇರೆ, ಅವತಾರ ರೂಪಗಳು ಬೇರೆ. ಹಾಗಿರಬೇಕಾದರೆ ಹನುಮಂತನ ಪ್ರತೀಕಕ್ಕೆ ನಾವು ಪೂಜೆಯನ್ನು ಮಾಡಿದರೆ ಅದು ವಾಯುದೇವರ ಪೂಜೆ ಆಗುತ್ತೋ ಅಂತ ಪ್ರಶ್ನೆ. ವಾಸ್ತವಿಕವಾಗಿ ವಾಯುದೇವರು ಬೇರೆ ಅಲ್ಲ, ಹನುಮ ಭೀಮ ಮಧ್ವಾವತಾರಗಳು ಬೇರೆ ಅಲ್ಲ, ಆದರೆ ರೂಪಗಳು ಮಾತ್ರ ಬೇರೆ. ಹನುಮಂತನಾಗಿ ಕಪಿಯಾಗಿ ನಮಗೆ ತೋರಿದವರು ವಾಯುದೇವರು, ಭೀಮಸೇನನಾಗಿ ಉತ್ತಮ ಕ್ಷತ್ರಿಯನಾಗಿ ವಾಯುದೇವರು ನಮಗೆ ತೋರಿದ್ದಾರೆ. ಸನ್ಯಾಸಿಗಳಾಗಿ ಶ್ರೀಮದ್ ಆಚಾರ್ಯರಾಗಿ ಅವತಾರವನ್ನು ಮಾಡಿ ಸನ್ಯಾಸಿಗಳಂತೆ ಜಗತ್ತಿಗೆ ತೋರಿದ್ದಾರೆ. ಹಾಗಾದರೆ ವಾಯುದೇವರ ಮೂಲ ರೂಪ ಹೇಗಿದೆ ನಮಗೆ ಗೊತ್ತಿಲ್ಲ. ಶ್ರೀಮದ್ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಅದನ್ನು ಬಹಳ ಚೆನ್ನಾಗಿ ಅದನ್ನು ನಮಗೆ ತಿಳಿಸಿಕೊಟ್ಟರು. ಅವರ ರೂಪ ಹೇಗಿದೆ ಅಂತ ಅವರೇ ತಾನೇ ಹೇಳಬೇಕು. ನಾವು ಕಣ್ಣಾರೆ ವಾಯುದೇವರನ್ನು ಕಾಣುವ ಭಾಗ್ಯ ಈ ಒಂದು ಭೌತಿಕ ಕಣ್ಣುಗಳಿಗೆ ಇಲ್ಲ. ಹಾಗಾಗಿ ಅವರು ನಾನು ಮೂಲ ರೂಪದಲ್ಲಿ ಹೇಗಿದ್ದೇನೆ ಅಂತ ಅವರೇ ತಮ್ಮ ಗ್ರಂಥದಲ್ಲಿ ತಂತ್ರಸಾರ ಸಂಗ್ರಹದಲ್ಲಿ ಅದನ್ನು ನಿರೂಪಣೆ ಮಾಡಿ ನಮಗೆ ಕೊಟ್ಟರು. ಉದ್ಯದ್ರವಿ ಪ್ರಕರ ಸನ್ನಿಭಮಚ್ಯುತಾಂಕೆ ಸ್ವಾಸೀನಮತ್ಯನುದಿ ನಿತ್ಯ ವಚಃ ಪ್ರವೃತ್ತಿಂ ಧ್ಯಾಯೇದ್ ಗದಾಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟತನುಮುನ್ನತ ಕರ್ಮಶಕ್ತಿಂ. ಇದು ವಾಯುದೇವರು ಮೂಲ ರೂಪದಲ್ಲಿ ಹೇಗಿದ್ದಾರೆ ಅಂತ ಒಂದು ಸಣ್ಣ ಒಂದು ಚಿಂತನೆಯನ್ನು ನಮಗೆ ಹಾಕಿಕೊಟ್ಟವರು ಶ್ರೀಮದ್ ಆಚಾರ್ಯರು. ವಾಯುದೇವರು ಮೂಲ ರೂಪದಲ್ಲಿ ಉದ್ಯದ್ರವಿ ಪ್ರಕರ ಸನ್ನಿಭಂ, ವಾಯುದೇವರ ಶರೀರ ಅದು ಒಳ್ಳೆಯ ಪ್ರಕಾಶಮಾನವಾದ ಸೂರ್ಯನಂತೆ ಹೊಳೆಯುವ ಶರೀರವನ್ನು ಪಡೆದುಕೊಂಡವರು ವಾಯುದೇವರು. ಅಷ್ಟೇ ಅಲ್ಲ, ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಸ್ವಾಸೀನಂ, ನಿರಂತರ ಭಗವಂತನ ಮೂಲ ರೂಪದಲ್ಲಿ ಭಗವಂತನ ಬಲ ತೊಡೆಯ ಮೇಲೆ ನಿರಂತರ ಕುಳಿತಿರುವವರು ವಾಯುದೇವರು. ಭಗವಂತನ ಒಂದು ಚಿತ್ರಣವನ್ನು ಮಾಡಿಕೊಳ್ಳೋಣ. ಭಗವಂತನ ಬಲ ತೊಡೆ ಅದು ವಾಯುದೇವರಿಗೆ ಮೀಸಲು, ಎಡ ತೊಡೆ ಅದು ಲಕ್ಷ್ಮೀದೇವಿಗೆ ಮೀಸಲು. ಯಾವಾಗಲೂ ಎಡತೊಡೆಯ ಮೇಲೆ ಲಕ್ಷ್ಮೀದೇವಿ ಸನ್ನಿಹಿತಳಾಗಿರುತ್ತಾಳೆ. ಭಗವಂತ ತನ್ನ ಬಲತೊಡೆಯ ಮೇಲೆ ವಾಯುದೇವರನ್ನು ಕೂಡಿಸಿಕೊಂಡಿರುತ್ತಾನೆ. ಏನು ಮಾಡ್ತಾ ಇರ್ತಾರೆ ಭಗವಂತನ ಬಲತೊಡೆಯ ಮೇಲೆ ಕೂತು? ನಿರಂತರ ನುತಿ ನಿತ್ಯ ವಚ ಪ್ರವೃತ್ತಿಂ ಅಂತ, ಒಂದು ಕ್ಷಣವೂ ಕೂಡ ಬಿಡದ ಹಾಗೆ ವಾಯುದೇವರು ನಿರಂತರ ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ಇರ್ತಾರೆ. ಎಷ್ಟು ಹೊತ್ತು ಅಂತ ಚಿಂತನೆ ಮಾಡಲಿಕ್ಕೆ ಸಾಧ್ಯ ರೀ? ಒಬ್ಬ ವ್ಯಕ್ತಿಯನ್ನು ಎಷ್ಟು ಹೊತ್ತು ಅಂತ ಹೊಗಳಬಹುದು? ಒಂದು 5 ನಿಮಿಷ, 10 ನಿಮಿಷ. ಪರಸ್ಪರ ನಾವು ಗಂಡ ಹೆಂಡತಿ ಮದುವೆ ಆಗ್ತೇವೆ, ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರೆ. ಮದುವೆ ಆದ ಹೊಸದರಲ್ಲಿ ಏನೋ ಗಂಡನನ್ನು ಹೆಂಡತಿ ಹೊಗಳೋದು, ಪರಸ್ಪರ ಹೊಗಳಿಕೆ ಇತ್ತು. 1 ವರ್ಷ ಆಯಿತು ಅಂದರೆ ಏನಿರೋದಿಲ್ಲ ನಮಗೆ.
ಏನು ಹೊಗಳೆ ಮಾಡೋದು, ಏನು ಹೊಗಳೋದು? ದಿನ ಬೆಳಗಾದರೆ ಅದೇ ಮುಖ, ಏನು ಹೊಸದಿಲ್ಲ. ಹಾಗೆ ಪ್ರತಿನಿತ್ಯ ಇವತ್ತಿಗೂ ಕೂಡ ಒಂದು ಕ್ಷಣವೂ ಬಿಡದ ಹಾಗೆ ವಾಯುದೇವರು ಭಗವಂತನ ತೊಡೆಯ ಮೇಲೆ ಕುಳಿತು ಭಗವಂತನ ಗುಣಗಳನ್ನು ಗಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಬೇಸರ ಬರೋದಿಲ್ಲೇನು ವಾಯುದೇವರಿಗೆ ಅಂತ ನಮಗನ್ನಿಸಬಹುದು. ಭಗವಂತ ನಿತ್ಯ ನೂತನ. ಪ್ರತಿಯೊಂದು ಈ ಕ್ಷಣದಲ್ಲಿ ಕಂಡ ಹಾಗೆ ಮತ್ತೊಂದು ಕ್ಷಣದಲ್ಲಿ ಕಾಣೋದಿಲ್ಲ. ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಭಗವಂತ ಹೊಸದಾಗಿ ಕಾಣ್ತಾ ಇರ್ತಾನೆ. ಆ ಭಗವಂತನ ಹೊಸ ರೂಪಗಳನ್ನು ನೋಡುವ ಭಾಗ್ಯ ಅದು ವಾಯುದೇವರ ಭಾಗ್ಯ. ಹಾಗಾಗಿ ಈ ಕ್ಷಣದಲ್ಲಿ ಕಂಡ ಭಗವಂತನನ್ನು ಸ್ತೋತ್ರ ಮಾಡಿದರು, ಮುಂದಿನ ಕ್ಷಣದಲ್ಲಿ ಮತ್ತೊಂದು ರೀತಿಯ ಕಾಣ್ತಾ ಇದ್ದಾನೆ. ಆ ರೂಪದ ಚಿಂತನೆಯನ್ನು ಮಾಡುತ್ತಾರೆ ವಾಯುದೇವರು. ಹಾಗಾಗಿ ಬೇಸರದ ಪ್ರಸಂಗವೇ ಇಲ್ಲ. ಹಾಗಾಗಿ ಪ್ರತಿನಿತ್ಯ ಹೊಸದಾಗಿ ಪ್ರತಿ ಕ್ಷಣ ಹೊಸದಾಗಿ ಕಾಣುವ ಆ ಭಗವಂತ. ಯಾಕೆಂದರೆ ಭಗವಂತನಲ್ಲಿ ಗುಣಗಳು ತಿರಿತು ಅಂತಿಲ್ಲ, ಅನಂತ ಗುಣಗಳು, ಅನಂತ ರೂಪಗಳು. ಒಂದೊಂದು ಕ್ಷಣದಲ್ಲಿ ಒಂದೊಂದು ರೀತಿಯಾದ ರೂಪಗಳನ್ನು, ಒಂದೊಂದು ರೀತಿಯಾದ ಗುಣಗಳನ್ನು ಭಗವಂತ ತಾನು ತೋರಿಸ್ತಾ ಇರುತ್ತಾನೆ. ಹಾಗಾಗಿ ನಿರಂತರ ಭಗವಂತನ ತೊಡೆಯ ಮೇಲೆ ಕೂತು ಭಗವಂತನ ಗುಣಗಳನ್ನು ಚೆನ್ನಾಗಿ ಸ್ತೋತ್ರ ಮಾಡುವ ಯೋಗ್ಯತೆ ಅದು ವಾಯುದೇವರ ಯೋಗ್ಯತೆ. ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಸ್ವಾಸೀನಂ ಅಸ್ಯ ನುತಿ ನಿತ್ಯ ವಚ ಪ್ರವೃತ್ತಿಂ. ನಿರಂತರ ಭಗವಂತನ ಗುಣಗಳನ್ನು ಸ್ತೋತ್ರ ಮಾಡುವುದರಲ್ಲಿಯೇ ತಾವು ಪ್ರವೃತ್ತರಾದವರು ವಾಯುದೇವರು. ವಾಯುದೇವರಿಗೆ ಹನುಮದ ಅವತಾರದಲ್ಲಿ 2 ಕೈಗಳನ್ನು ಕಾಣುತ್ತೇವೆ ನಾವು. ಎಲ್ಲ ರಾಮಾಯಣದ ಚಿತ್ರಗಳನ್ನು ನಾವು ನೋಡಿದ್ದೇವೆ, ಅನೇಕ ರಾಮಾಯಣದ ಕಥೆಗಳನ್ನು ನಾವು ಕೇಳಿದ್ದೇವೆ. ಯಾವ ರಾಮಾಯಣದಲ್ಲಿಯೂ ಕೂಡ ಹನುಮಂತನಿಗೆ 4 ಕೈಗಳಿತ್ತು ಅಂತ ವರ್ಣನೆ ಮಾಡಿ, ಎಲ್ಲ 2 ಕೈಯಿನ ಹನುಮಂತನನ್ನೇ ವರ್ಣನೆ ಮಾಡುತ್ತಾ ಇದೆ ಅನೇಕ ರಾಮಾಯಣಗಳು. ಆದರೆ ವಾಸ್ತವಿಕವಾಗಿ ಅದೇ ಹನುಮಂತನಿಗೆ ಮೂಲ ರೂಪದಲ್ಲಿ 1 ಅಲ್ಲ 2 ಅಲ್ಲ 4 ಕೈಗಳಿದ್ದಾವೆ ಅಂತ. ಧ್ಯಾಯೇದ್ ಗದಾ ಅಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟತನುಮುನ್ನತ ಕರ್ಮಶಕ್ತಿಂ ಅಂತದ್ದು. ವಾಯುದೇವರಿಗೆ ಮೂಲ ರೂಪದಲ್ಲಿ ಒಟ್ಟು 4 ಕೈಗಳಿದ್ದಾವೆ. ಒಂದು ಕೈಯಲ್ಲಿ ಅಭಯವನ್ನು ತೋರಿಸ್ತಾ ಇದ್ದಾರೆ, ಮತ್ತೊಂದು ಕೈಯಲ್ಲಿ ಗದೆಯನ್ನು ಧಾರಣೆ ಮಾಡಿದ್ದಾರೆ. ಮತ್ತೆರಡು ಕೈಗಳನ್ನು ಭಗವಂತನಿಗೆ ಮುಗಿದುಕೊಂಡಿದ್ದಾರೆ ವಾಯುದೇವರು. ಒಟ್ಟು ಹೀಗೆ ವಾಯುದೇವರು ತಮ್ಮ ಮೂಲ ರೂಪದಲ್ಲಿ 4 ಕೈಗಳನ್ನು ಪಡೆದ ವ್ಯಕ್ತಿಗಳವರು ವಾಯುದೇವರು. ಈ ಹಿನ್ನೆಲೆಯಲ್ಲಿ ವಾಯುದೇವರನ್ನು ನಾವು ಚಿಂತನೆಯನ್ನು ಮಾಡಬೇಕು ಅಂತ ಸಾಕ್ಷಾತ್ತಾಗಿ ಅದೇ ವಾಯುದೇವರು ಶ್ರೀಮದ್ ಆಚಾರ್ಯರಾಗಿ ಮಧ್ವರಾಗಿ ಅವತಾರವನ್ನು ಮಾಡಿ ಕಲಿಯುಗದಲ್ಲಿ ನಮಗೆಲ್ಲ ತನ್ನ ಮೂಲ ರೂಪ ಹೇಗಿದೆ ಅಂತ ತೋರಿಸಿಕೊಟ್ಟ ಮಹಾನ್ ಗುರುಗಳು ಶ್ರೀಮದ್ ಆಚಾರ್ಯರು. ಹೀಗೆ ನಾವು ಪ್ರತಿನಿತ್ಯ ವಾಯುದೇವರ ಪೂಜೆಯನ್ನು ನಾವು ಮಾಡುತ್ತೇವೆ ನಿಜ. ಹನುಮಂತನ ಪ್ರತೀಕವನ್ನು ಇಟ್ಟುಕೊಂಡು ಯಾಕೆ ಮಾಡ್ತಾ ಇದ್ದೇವೆ? ಇಂಥ 4 ಕೈಗಳು ಉಳ್ಳಂಥ ವಾಯುದೇವರ ಮೂಲ ರೂಪದ ಪೂಜೆ ಇವತ್ತು ನಮ್ಮಲ್ಲಿ ಯಾಕೆ ನಡೀತಾ ಇಲ್ಲ ಅಂತ ಒಂದು ಸಣ್ಣ ಚಿಂತನೆ ಬಂದರೆ ಅದಕ್ಕೆ ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಬರೆಯುವಾಗ ವದರಾಜರು ಒಂದು ಕಡೆ ಒಂದು ಕಥೆಯನ್ನು ನಮಗೆ ಉಲ್ಲೇಖ ಮಾಡುತ್ತಾರೆ. ವಾಯುದೇವರು ಭಗವಂತನ ಇಚ್ಛಾನುಸಾರವಾಗಿ ಕಣ್ವ ಋಷಿಗಳಿಂದ ಶಾಪವನ್ನು ತಾವು ಸ್ವೀಕಾರ ಮಾಡುತ್ತಾರೆ. ಕಣ್ವ ಋಷಿಗಳ ಯೋಗ್ಯತೆ ಏನು? ವಾಯುದೇವರ ಯೋಗ್ಯತೆ ಏನು? ಅವರು ಶಾಪ ಕೊಟ್ಟ ಮಾತ್ರಕ್ಕೆ ವಾಯುದೇವರು ಹೀಗೆ ಮಾಡಬಹುದೇ ಅಂತ. ಏನು ಕಣ್ವ ಋಷಿಗಳ ಶಾಪ ಏನು? ಒಮ್ಮೆ ಭಾರೀ ತಪಸ್ಸನ್ನು ಮಾಡುತ್ತಾ ಇರ್ತಾರೆ. ಭಗವಂತ ಆದೇಶ ಮಾಡುತ್ತಾರೆ, ಒಂದು ಯಾಗಕ್ಕೋಸ್ಕರ ಭೂಮಿಯನ್ನು ಶುದ್ಧ ಮಾಡಲಿ ಅಂತ. ವಾಯುದೇವರಿಗೆ ಇದೇ ಭೂಮಿಯನ್ನು ಭಗವಂತ ತಾನು ತೋರಿಸಿದ. ವಾಯುದೇವರು ಏನು ಆಲೋಚನೆ ಮಾಡಲಿಲ್ಲ, ಭಗವಂತನ ಆದೇಶ ಇದು, ಅದನ್ನು ಪಾಲನೆ ಮಾಡಿದರು. ಭೂಮಿಯನ್ನು ಶುದ್ಧ ಮಾಡುವಾಗ ಕಣ್ವ ಋಷಿಗಳ ತಪಸ್ಸಿಗೆ ಭಂಗ ಆಯಿತು. ಬಂದ ವ್ಯಕ್ತಿಗಳು ಯಾರೂ ಅಂತಲೂ ನೋಡದೆ ನಿಮ್ಮ ಮೂಲ ರೂಪಕ್ಕೆ ಇನ್ನು ಮೇಲೆ ಪೂಜೆ ಇಲ್ಲದಿರಲಿ ಅಂತ ಶಾಪ ಕೊಟ್ಟರು. ಅದರ ಪ್ರಭಾವವೇ ಇವತ್ತು 4 ಕೈಗಳನ್ನು ಹೊಂದಿದ ವಾಯುದೇವರನ್ನು ಇವತ್ತು ನಾವು ಯಾಕೆ ಪೂಜೆ ಮಾಡುತ್ತಾ ಇಲ್ಲ? ಆ ಋಷಿಗಳ ಶಾಪವನ್ನು ವಾಯುದೇವರು ತಾವು ಸ್ವೀಕಾರ ಮಾಡಿದರು. ಅದರ ಪರಿಣಾಮ ಇವತ್ತು ವಾಯುದೇವರ ಪೂಜೆ ಎಂದರೆ ಅವರ ಮೊದಲನೆಯ ಅವತಾರ ರೂಪವಾದ ಹನುಮಂತನ ಪ್ರತೀಕಕ್ಕೆ ಇವತ್ತು ವಾಯುದೇವರ ಪೂಜೆ ಅಂತ ನಮ್ಮಲ್ಲಿ ನಡೀತಾ ಇದೆ. ಇಲ್ಲಿಯೂ ನಮಗೆ ಪ್ರಶ್ನೆಗಳು ಬರ್ತಾವೆ. ಆ ಋಷಿಗಳ ಶಾಪವನ್ನು ಯಾಕೆ ಸ್ವೀಕಾರ ಮಾಡಿದರು? ಉಫಿ ಅಂತ ಮಾಡಿಬಿಡ್ಬೋದಾಗಿತ್ತಲ್ಲ. ಕಣ್ವ ಋಷಿಗಳು ವಾಯುದೇವರ ಯೋಗ್ಯತೆ ಬಹಳ ದೊಡ್ಡದು. ಜೀವೋತ್ತಮತ್ವದ ಯೋಗ್ಯತೆ ವಾಯುದೇವರದ್ದು. ಅತ್ಯಂತ ಕಡಿಮೆ ಸ್ಥಾನದಲ್ಲಿ ಬರತಕ್ಕಂಥವರು, ತಾರತಮ್ಯದಲ್ಲಿ ಅತ್ಯಂತ ಕೆಳಗಡೆ ಇರತಕ್ಕಂಥವರು ಕಣ್ವ ಋಷಿಗಳು. ಅಂಥವರ ಶಾಪ
ಯಾಕೆ ಸ್ವೀಕಾರ ಮಾಡಿ ಇವತ್ತು ಮೂಲ ರೂಪದ ಚಿಂತನೆ ಇಲ್ಲದಂತೆ ಮಾಡಿಬಿಟ್ರಲ್ಲ ಅಂತ. ಅದಕ್ಕೆ ಭಗವಂತನ ಗುಣವೇ ಹಾಗೆ. ಭಗವಂತನನ್ನು ಏಧಮಾನ ದ್ವಿಟ ಅಂತ ಕರೀತಾರೆ. ಯಾರು ಅತಿಯಾಗಿ ಬೆಳೀತಾರೆಯೋ, ತಮ್ಮ ಯೋಗ್ಯತೆಗೂ ಮೀರಿ ಯಾರು ಪುಣ್ಯವನ್ನು ತನ್ನ ಭಕ್ತರು ಸಂಪಾದನೆ ಮಾಡುತ್ತಾರೆಯೋ ಅಂಥ ಭಕ್ತರ ಅಧಿಕವಾದ ಪುಣ್ಯವನ್ನು ಅವನ ಹ್ರಾಸ ಮಾಡೋದು ಅದು ಭಗವಂತನ ಗುಣ. ಆದ್ದರಿಂದ ಭಗವಂತನಿಗೆ ಏಧಮಾನ ದ್ವಿಟ ಅಂತ ಕರೀತಾರೆ. ಹಾಗಾಗಿ ಭಗವಂತ ಏನು ಮಾಡಿದ? ಕಣ್ವ ಋಷಿಗಳು ನಿರಂತರವಾದ ಅದ್ಭುತವಾದ ಏಕಾಗ್ರಚಿತ್ತವಾಗಿ ಮಾಡಿದ ಆ ತಪಸ್ಸು ಅವರ ಯೋಗ್ಯತೆಗೂ ಮೀರಿದ ಪುಣ್ಯವನ್ನು ತಂದುಕೊಟ್ಟಿದೆ. ಮುಂದೆ ತಾನು ಅನುಗ್ರಹವನ್ನು ಮಾಡಬೇಕು. ಮಾಡೋದಕ್ಕೋಸ್ಕರ ಅವರ ಪುಣ್ಯ ಅದು ಹ್ರಾಸ ಆಗಬೇಕು. ಅದಕ್ಕೋಸ್ಕರ ಅವರಿವರನ್ನು ಕಳಿಸಿಕೊಟ್ಟು ಭಗವಂತ ಅವರ ಪುಣ್ಯ ಕರಗೋದಿಲ್ಲ ಅಂತ ಹೇಳಿ ಜೀವೋತ್ತಮರಾದ ವಾಯುದೇವರನ್ನೇ ಭಗವಂತ ತಾನು ಕಳಿಸಿಕೊಟ್ಟ. ವಾಯುದೇವರಿಗೆ ಶಾಪವನ್ನು ತಾವು ಕೊಡುವುದರ ಮೂಲಕ ತಮ್ಮ ಅಧಿಕವಾದ ಪುಣ್ಯವನ್ನು, ಭಗವದ್ ಅನುಗ್ರಹಕ್ಕೆ ಪ್ರತಿಬಂಧಕವಾದ ತಮ್ಮ ಅಧಿಕವಾದ ಪುಣ್ಯವನ್ನು ಹ್ರಾಸ ಮಾಡಿಕೊಂಡರು ಕಣ್ವ ಋಷಿಗಳು. ಇದು ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಕೊಟ್ಟ ಒಂದು ಅದ್ಭುತವಾದ ಚಿಂತನೆ. ಅದರಿಂದ ನಮಗೆ ಒಂದು ಸಂದೇಶ ಕೊಟ್ಟರು. ಇವತ್ತು ನಾವು ಜೀವನದಲ್ಲಿ ಇಂಥ ಕೆಲಸ ಮಾಡುತ್ತಾ ಇರ್ತೀವಿ. ಯಾರ್ದಾದರೂ ಮೇಲೆ ಸಿಟ್ಟಿತ್ತು ಅಂತಾದರೆ ನಾವು ಸಹಜವಾಗಿ ಹೇಳಿಬಿಡುತ್ತೇವೆ, ಹಾಳಾಗಿ ಹೋಗು ನೀನು. ಮತ್ತೊಬ್ಬರಿಗೆ ಶಾಪ ಹಾಕಿದರೆ ಅದರಿಂದ ಪರಿಣಾಮ ಏನು ಗೊತ್ತೋ? ನಾವು ಸಂಪಾದನೆ ಮಾಡಿದ ಅಲ್ಪ ಸ್ವಲ್ಪ ಸಂಪತ್ತು ಕೂಡ, ಯಾವ ಸಂಪತ್ತು? ಪುಣ್ಯವೆಂಬ ಸಂಪತ್ತು, ಅದು ಕರಗಿ ಹೋಗುತ್ತೆ, ಅನಾಯಾಸವಾಗಿ ಸೋರಿ ಹೋಗುತ್ತೆ. ನಾವು ಮಾತನಾಡಿದ್ದು ಅವರಿಗೆ ದಕ್ಕಬೇಕು ಅಂತಾದರೆ ನಮ್ಮಲ್ಲಿರುವ ಪುಣ್ಯ ಅವರಿಗೆ ಟ್ರಾನ್ಸ್ಫರ್ ಆಗಬೇಕು. ನಮ್ಮ ಪುಣ್ಯದ ಪ್ರಭಾವದಿಂದಾಗಿ ನಾವು ಆಡಿದ ಮಾತು ಅದು ಸತ್ಯ ಆಗಬೇಕು. ಹಾಗೆ ಅಲ್ಲೇನು ಮೊಬೈಲ್ ಕರೆನ್ಸಿ ಹಾಕಿಸ್ತೇವೆ, ಮಾತನಾಡಿದ ಹಾಗೆ ಆ ಕರೆನ್ಸಿ ಖರ್ಚಾಗ್ತಾ ಬರುತ್ತೆ. ಹೇಗೋ ನಾವು ಕೊಟ್ಟ ಮಾತು, ಆಡಿದ ಮಾತು ಅದು ಫಲಿಸಬೇಕು ಅಂತಾದರೆ ನಮ್ಮಲ್ಲಿರುವ ಒಂದು ಎನರ್ಜಿ ಅದು ಖರ್ಚಾಗಬೇಕು. ಆ ಎನರ್ಜಿ, ಅದೇ ಪುಣ್ಯ ಎಂಬ ಸಂಪತ್ತು, ಶಕ್ತಿ, ಅದು ಖರ್ಚಾಗಬೇಕು. ಹಾಗೇ ಬಿಡುತ್ತೆ ಸಹಜವಾಗಿ. ಹಾಗಾಗಿ ಮತ್ತೊಬ್ಬರಿಗೆ ಸರ್ವಥಾ ನಾವು ಹಾಳಾಗಲಿ ಅಂತ, ಅಥವಾ ಮತ್ತೊಬ್ಬರ ಮೇಲೆ ಮಾತ್ಸರ್ಯವನ್ನು ಪಡೋದಾಗಲಿ, ಅಥವಾ ಮತ್ತೊಬ್ಬರಿಗೆ ನಾವು ಶಾಪ ಹಾಕೋದಾಗಲಿ ಸರ್ವಥಾ ಹಾಗೆ ಮಾಡಬಾರದು. ರಾಮಾಯಣದಲ್ಲಿ ವಿಶ್ವಾಮಿತ್ರರ ದೃಷ್ಟಾಂತವನ್ನು ಬಹಳ ಚೆನ್ನಾಗಿ ನೋಡುತ್ತೇವೆ ನಾವು. ವರ್ಷಾನುಗಟ್ಟಲೆ ತಪಸ್ಸು ಮಾಡೋದು, ಯಾರಿಗೋ ಒಬ್ಬರಿಗೆ ಶಾಪ ಕೊಡೋದು, ತಮ್ಮ ತಪಸ್ಸನ್ನೆಲ್ಲ ಕಳ್ಕೊಂಡ್ಬಿಡು. ಒಂದಲ್ಲ ಎರಡಲ್ಲ ಅನೇಕ ಬಾರಿ ವಿಶ್ವಾಮಿತ್ರರಿಗೆ ಹೀಗಾಗದ್ದುಂಟು. ರಾಮಾಯಣ ಉಲ್ಲೇಖ ಮಾಡುತ್ತಾ ಇದೆ. ಹಾಗಾಗಿ ಸರ್ವಥಾ ಆ ಕೆಲಸಕ್ಕೆ ನಾವು ಹೋಗಬಾರದು ಅಂತ ತಿಳಿಸುವುದಕ್ಕೋಸ್ಕರ ವಿಶೇಷವಾದ ಒಂದು ಅಂಶವನ್ನು ವಾದರಾಜರು ನಮಗಿಲ್ಲಿ ತಿಳಿಸಿಕೊಟ್ಟದ್ದು. ಆ ಹಿನ್ನೆಲೆಯಲ್ಲಿ ವಾಯುದೇವರು ಯಾಕೆ ಸ್ವೀಕಾರ ಮಾಡಿದರು ಅಂತ ಹೇಳಿದರೆ ಭಗವಂತನ ಆದೇಶವೇ ಹಾಗೆ. ಇದೆಷ್ಟು ವಿಚಿತ್ರ ಅಂದರೆ ನೋಡ್ರಿ, ಆದೇಶವನ್ನು ಮಾಡಿದ ಭಗವಂತನಿಗೂ ಗೊತ್ತಿದೆ ಮುಂದೆ ಏನಾಗುತ್ತೆ ಅಂತ. ಸರ್ವಜ್ಞ ಆಗಿದ್ದಾನೆ ಭಗವಂತ. ಆ ಸರ್ವಜ್ಞನಾದ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾದ ವಾಯುದೇವರಿಗೂ ಸರ್ವಜ್ಞತ್ವ ಉಂಟು. ಭಗವದಿತರ ವಿಷಯದಲ್ಲಿ ಸರ್ವಜ್ಞತ್ವವನ್ನು ಪಡೆದವರು ವಾಯುದೇವರು. ಹಾಗಾಗಿ ಮುಂದೇನಾಗುತ್ತೆ ಅಂತ ವಾಯುದೇವರಿಗೂ ಗೊತ್ತು, ಭಗವಂತನಿಗೂ ಗೊತ್ತು. ಭಗವಂತ ಆದೇಶವನ್ನು ಮಾಡಿದ, ವಾಯುದೇವರ ಕೆಲಸ ಮಾಡಿದರು. ಇಬ್ಬರಿಗೂ ಗೊತ್ತು ಮುಂದೆ ಕಣ್ವ ಋಷಿಗಳ ಶಾಪ ಬರುತ್ತೆ ಅಂತ. ಹಾಗೆ ಬರಬೇಕು ಅನ್ನೋದು ಭಗವಂತನ ಇಚ್ಛೆ ಅಂತ ತಿಳಿದ ವಾಯುದೇವರು ಚಕಾರ ಎತ್ತದೆ ಆ ಕೆಲಸವನ್ನು ಮಾಡಿದರು. ಬರುವ ಶಾಪವನ್ನು ಸ್ವೀಕಾರ ಮಾಡಬೇಕು ಅಂತಲೂ ಭಗವಂತನ ಇಚ್ಛೆ ಅಂತ ಅದನ್ನು ಅರಿತ ವಾಯುದೇವರು ಈ ಕೆಲಸವನ್ನು ತಾವು ಮಾಡಿದ್ದಾರೆ ಅನ್ನುವ ಅಂಶವನ್ನು ನಾವು ಕಂಡಾಗ ಎಷ್ಟು ಪ್ರಾಣದೇವರಲ್ಲಿ ಸ್ವಾಮಿ ನಿಷ್ಠೆ. ಇವತ್ತು ನಮ್ಮ ಮನೆ ಮಕ್ಕಳನ್ನು ನಾವು ನೋಡುತ್ತೇವೆ, 10 ಬಾರಿ ಹೇಳಿದರೂ ಒಂದು ಸಣ್ಣ ಕೆಲಸ ಮಾಡೋದು 10 ಬಾರಿ ಹೇಳಬೇಕು. ಅಷ್ಟು ಹೇಳಿದರೂ ಕೆಲಸ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡುತ್ತಾರೆ. ಅಂಥದರಲ್ಲಿ ಜೀವೋತ್ತಮರಾದ ವಾಯುದೇವರು ಭಗವಂತನ ಆದೇಶವನ್ನು ಕಿಂಚಿತ್ತೂ ತಾವು ತಪ್ಪದೆ ಮಾಡುವ ಏಕೈಕ ವ್ಯಕ್ತಿಗಳ ಜಗತ್ತಿನಲ್ಲಿ ಅಂತ ಹೇಳಿದ್ರೆ ಪ್ರಾಣದೇವರು ಮಾತು. ಯಾಕೆಂದರೆ ನೋಡ್ರಿ, ಇವತ್ತು ಭಗವಂತ ನಮಗೂ ಆದೇಶ ಮಾಡಿದ್ದಾನೆ. ನಮಗೂ ಇಂಥ ದಾಸರು ಹೇಳಿದರು, ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಅಂತ ಹೇಳಿದರು. ಇದು ಶರೀರ ನಾವು ಅಂದ್ಕೊಂಡಿದ್ದೇವೆ, ಭೋಗಕ್ಕೋಸ್ಕರ ಇರುವ ಶರೀರ ಅಂತ ನಾವು ಅಂದ್ಕೊಂಡಿದ್ದೇವೆ. ಭೋಗಕ್ಕೋಸ್ಕರ ಕೊಟ್ಟದ್ದಲ್ಲ ಈ ಶರೀರವನ್ನು, ಸಾಧನೆಗೋಸ್ಕರ ಭಗವಂತ ಕೊಟ್ಟಿದ್ದಾನೆ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ, ಧರ್ಮಾರ್ಥ ಕಾಮ ಮೋಕ್ಷಾಣಂ ಸಾಧನಂ ದೇಹತೋಸ್ತಿಯತ್. ಈ ದೇಹದಿಂದ ಮಾಡಬೇಕಾದ್ದು ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ಭಗವಂತ ಈ ದೇಹವನ್ನು ಕೊಟ್ಟಿದ್ದಾನೆ, ಹೊರತು ಭೋಗಕ್ಕೋಸ್ಕರ ಕೊಟ್ಟದ್ದಲ್ಲ.
ನಮಗೆಲ್ಲ ಹೇಳಿ ಕಳಿಸಿದ್ದಾನೆ ಭಗವಂತ. ಈ ದೇಹವನ್ನು ನೀವು ಪಡೆದು ಮಾಡಬೇಕಾದ ಕೆಲಸ ಒಂದೇ ಅಪ್ಪ, ಅದು ನಿರಂತರ ನನ್ನಲ್ಲಿ ನಿರ್ವ್ಯಾಜವಾದ ಭಕ್ತಿ. ಇದನ್ನು ಭಗವಂತ ಹೇಳಿ ಕಳಿಸಿದ್ದಾನೆ ನಮಗೆ. ಈ ದೇಹವನ್ನು ಕೊಡುವುದಕ್ಕಿಂತ ಮುಂಚೆ ಏನು ಹೇಳಿದ್ದಾನೆ ಅನ್ನೋದನ್ನೇ ಮರೆತು ಹೋಗಿದ್ದೇವೆ ನಾವು. ಹಾಗಾಗಿ ಆದರೆ ಭಗವಂತ ಹೇಳಿದ ಮಾತನ್ನು ಇವತ್ತು ನಾವು ಕೇಳ್ತಾ ಇಲ್ಲ. ಆದರೆ ವಾಯುದೇವರು ಮಾತ್ರ ಭಗವಂತ ಹೇಳಿದ ಮಾತನ್ನು ಚಾಚೂ ತಪ್ಪದಂತೆ ನಡೆಸುವ ವ್ಯಕ್ತಿಗಳು ಜಗತ್ತಿನಲ್ಲಿ ಅದು ವಾಯುದೇವರು ಮಾತ್ರ. ಆ ಹಿನ್ನೆಲೆಯಲ್ಲಿ ಈ ಶಾಪವನ್ನು ವಾಯುದೇವರು ಭಗವಂತ ತಾನು ಋಷಿಗಳಿಗೆ ಅನುಗ್ರಹವನ್ನು ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದಾನೆ. ಹಾಗಾಗಿ ಈ ಕೃತ್ಯವನ್ನು ನನ್ನ ಕೈಯಲ್ಲಿ ಮಾಡಿಸಿದ್ದಾನೆ ಅಂತ ಅನುಸಂಧಾನವನ್ನು ಮಾಡಿಕೊಂಡ ಪ್ರಾಣದೇವರು ಅದನ್ನು ಸ್ವೀಕಾರ ಮಾಡಿದರು. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಮ್ಮ ಮನೆಗಳಲ್ಲಾಗಬಹುದು, ಮಠಗಳಲ್ಲಾಗಬಹುದು, ಇತರ ತೀರ್ಥಕ್ಷೇತ್ರಗಳಲ್ಲಿ ಆಗಬಹುದು, ಇವತ್ತು ಪ್ರಾಣದೇವರ ಪೂಜೆ ಅಂತ ಹೇಳಿದರೆ ಅದು ಹನುಮಂತನ ಪ್ರತೀಕಕ್ಕೆ ಇವತ್ತು ನಾವು ಪೂಜೆಯನ್ನು ಮಾಡುತ್ತಾ ಇರುವ ಹಿನ್ನೆಲೆಯನ್ನು ಹೀಗೆ ಅಂತ ನಾವು ತಿಳಿಬೇಕು. ಇಂಥ ಪ್ರಾಣದೇವರು ಒಳ್ಳೆಯ ಹೊಳೆಯುವ ಸೂರ್ಯನ ಕಾಂತಿಯನ್ನು ಪಡೆದ ದೇಹವನ್ನು ಹೊತ್ತ ಪ್ರಾಣದೇವರು ಭಗವಂತನ ಬಲ ತೊಡೆಯ ಮೇಲೆ ಕುಳಿತುಕೊಂಡು ಒಂದು ಕ್ಷಣವೂ ಕೂಡ ಬಿಡದ ಹಾಗೆ ಭಗವಂತನ ಸ್ತೋತ್ರವನ್ನು ಮಾಡುತ್ತಾ ವಿನಮ್ರರಾಗಿ ಎರಡು ಕೈಗಳನ್ನು ಭಗವಂತನಿಗೆ ಮುಗಿದುಕೊಂಡು ಮತ್ತೊಂದು ಕೈಯಲ್ಲಿ ಗದೆ, ಮತ್ತೊಂದು ಕೈಯಲ್ಲಿ ಅಭಯವನ್ನು ಪ್ರದರ್ಶನ ಮಾಡುತ್ತಾ ಮೂಲ ರೂಪದಲ್ಲಿದ್ದಾರೆ ಎನ್ನುವ ಚಿಂತನೆ ಒಂದು ಬಾರಿ ನಾವು ಪ್ರಾಣದೇವರಿಗೆ ಪ್ರತಿನಿತ್ಯ ಅಭಿಷೇಕವನ್ನು ಮಾಡುವಾಗ ನಮ್ಮಲ್ಲಿ ಬಂತೋ ವಾಯುದೇವರ ಪೂಜೆ ಅದು ಪರಿಪೂರ್ಣ ಆಯಿತು ಅಂತ ಅರ್ಥ. ಈ ಒಂದು ಅನುಸಂಧಾನ ನಾವು ವಿಶೇಷವಾಗಿ ಮಾಡಿಕೊಳ್ಳೇಬೇಕು. ಇಷ್ಟೇ ಅಲ್ಲ, ವಾಯುದೇವರ ಮೂಲ ರೂಪ ಹೀಗಿದೆ ಅಂತ ನಾವು ತಿಳ್ಕೊಂಡವಲ್ಲ, ಈ ಮೂಲ ರೂಪದ ಮೂಲಕ ನಮಗೆ ಅನೇಕ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ವಾಯುದೇವರು. ಎಷ್ಟು ಪರಮಾನುಗ್ರಹವನ್ನು ಮಾಡಿದ್ದಾನೆ ವಾಯುದೇವರಿಗೆ. ಒಬ್ಬರ ಇಬ್ಬರಲ್ಲಿ ದೇವತೆಗಳು, ಅನೇಕ ಜನ ದೇವತೆಗಳಿದ್ದಾರೆ. ಆದರೆ ಅನೇಕ ಜನ ದೇವತೆಗಳಿದ್ದರೂ ಕೂಡ ಭಗವಂತ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡದ್ದು ಪ್ರಾಣದೇವರನ್ನು ಮಾತ್ರ ಹೊರತು ಮತ್ಯಾರನ್ನೂ ಅಲ್ಲ. ನಮ್ಮ ಮನೆ ಮಕ್ಕಳನ್ನು ನಾವು ನಮ್ಮ ತೊಡೆ ಮೇಲೆ ಕೂಡಿಸ್ಕೊಳ್ತೇವೆ, ನಾವು ಹೆಗಲ ಮೇಲೆ ತಲೆ ಮೇಲೂ ಕೂಡಿಸ್ಕೊಳ್ತೇವೆ. ಆದರೆ ಪಕ್ಕದ ಮನೆ ಮಕ್ಕಳು ಬಂದರೆ ಹೇಗೆ ಟ್ರೀಟ್ ಮಾಡುತ್ತೇವೆ ನಾವು? ಅಲ್ಲಿಂದಲೇ ಗಲ್ಲ ಸವರಿ ಹಾಗಾಯಿತು ಹೋಗಪ್ಪ ಮನೆಗೆ ಅಂತ ಕಳಿಸ್ತೇವೆ ವಿನಃ ಮನೆ ಒಳಗೂ ಕೂಡ ನಾವು ಕರ್ಕೊಳ್ಳೋದಿಲ್ಲ. ಇದು ಅಕ್ಕಪಕ್ಕದ ಮನೆಯವರ ಮಕ್ಕಳಿಗೆ ಮಾಡುವ ಕ್ರಮ ಇದು. ಆದರೆ ನಮ್ಮ ಮಕ್ಕಳು ಅವರು ಹೇಗೆ ಇರಲಿ ಅವರನ್ನು ಹೆತ್ತವರಿ ಹೆಗಣ ಮುದ್ದು ಅಂತ ಹೇಳುತ್ತೇವಲ್ಲ, ಹಾಗೆ ಅವರನ್ನು ತಂದು ನಾವು ನಮ್ಮ ತೊಡೆ ಮೇಲೆ ಕೂಡಿಸಿಕೊಳ್ತೇವೆ. ಆದರೆ ಇಷ್ಟು ಜನ ದೇವತೆಗಳಿದ್ದರೂ ಕೂಡ ಭಗವಂತ ವಾಯುದೇವರನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದಾನೆ ಅಂತ ಹೇಳಿದರೆ ಎಲ್ಲ ದೇವತೆಗಳಿಗಿಂತ ಹೆಚ್ಚು ಪ್ರೀತಿ ಅದು ವಾಯುದೇವರ ಮೇಲಿದೆ ಅಂತ ಅರ್ಥ. ವಾಯುದೇವರ ಪ್ರತಿನಿತ್ಯ ಪ್ರಾಣದೇವರಿಗೆ ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕುವಾಗ ಸರ್ವೋತ್ತಮನಾದ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರಾದ ವಾಯುದೇವರಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ಒಂದು ಕ್ಷಣ ನಮಗೆ ಅನುಸಂಧಾನ ಬಂತೋ ಹಾಕುವ ಪ್ರದಕ್ಷಿಣೆ ನಮಸ್ಕಾರಗಳಿಗೆ ಅರ್ಥ ಬರುತ್ತೆ. ಇಲ್ಲದೆ ಹೋದರೆ ನಾವು ಪಾರ್ಕ್ನಲ್ಲಿ ಸುತ್ತು ಹಾಕಿದರೆ ಹೇಗೋ ಹಾಗೆ ಇಲ್ಲಿಗೆ ಬಂದು ಸುತ್ತು ಹಾಕಿದ ಹಾಗೆ. ಪ್ರಮುಖವಾಗಿ ನಮ್ಮ ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಅನುಸಂಧಾನದ ಸಿದ್ಧಾಂತ, ಅನುಸಂಧಾನದ ಪದ್ಧತಿಯನ್ನು ಹಾಕಿಕೊಟ್ಟವರೇ ಶ್ರೀಮದ್ ಆಚಾರ್ಯರು. ಹಾಗಾಗಿ ಅನುಸಂಧಾನವನ್ನು ಮಾಡ್ತಾ ಮಾಡ್ತಾ ನಾವು ಧರ್ಮ ಕರ್ಮಗಳನ್ನು ನಾವು ಮಾಡ್ತಾ ಹೋದಾಗ ಅದರಿಂದ ವಿಶೇಷವಾದ ಹರಿವಾಯುಗಳ ಅನುಗ್ರಹವನ್ನು ನಾವು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ತಾವು ಭಗವಂತನ ತೊಡೆಯ ಮೇಲೆ ಕೂಡುವುದರ ಮೂಲಕ ಭಗವಂತನ ಅತ್ಯಂತ ಪ್ರೀತಿಗೆ ಪಾತ್ರನಾದವ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ರು. ಅಷ್ಟೇ ಅಲ್ಲಪ್ಪ, ವಾಯುದೇವರು ಒಂದು ಕೈಯಲ್ಲಿ ಅಭಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಯಾಕೆ? ಯಾರು ಭಗವಂತನ ಭಕ್ತರಿದ್ದೀರೋ ಅವರಿಗೇನು ಭಯಪಡಬೇಡ್ರಿ. ಇವತ್ತು ನಮಗೆ ಭಯ ಆಗ್ತಾ ಇದೆ. ಯಾಕೆ ಗೊತ್ತೋ? ಈಗಿನ ಸಮಾಜ ಆಗಿದೆ. ಬ್ರಾಹ್ಮಣರನ್ನು, ವೈದಿಕರನ್ನು, ಅದರಲ್ಲಿಯೂ ಹಿಂದೂ ಸಮಾಜವನ್ನು ತುಳಿಯುವಂಥ ಅನೇಕ ಕೃತ್ಯಗಳು ಇವತ್ತು ನಡೀತಾ ಇದೆ ಜಗತ್ತಿನಲ್ಲಿ. ಇನ್ನು ಮುಂದೆ ಸ್ವಲ್ಪ ವರ್ಷಕ್ಕೆ ಹಿಂದೂಗಳಾದ ನಾವು ಆಲೋಚನೆ ಮಾಡಬೇಕು. ಹಿಂದೂಸ್ತಾನದಲ್ಲಿ, ಭಾರತದಲ್ಲಿ ನಮ್ಮ ಉಳಿಗಾಲ ಉಂಟೋ ಇಲ್ಲವೋ ಅನ್ನುವ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಈಗ ನಮಗೆ ಬರ್ತಾ ಇದೆ. ಮುಂದೆ ಬಂದರೂ ಕೂಡ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆ ನಮಗೆ ಈ ಭಯ ಬರಲಿಕ್ಕೆ ಕಾರಣ ಪ್ರಾಣದೇವರ ಚಿಂತನೆ ಇವತ್ತು ನಮ್ಮಿಂದ ದೂರ ಆಗ್ತಾ ಇದೆ ಅಂತ ಅರ್ಥ. ವಾಯುದೇವರು ತಾವು ತಮ್ಮ ಮೂಲ ರೂಪದಲ್ಲಿ ಅಭಯವನ್ನು ತೋರಿಸ್ತಾ ಇದ್ದಾರೆ. ಈಗೆಲ್ಲ ಅಭಯ ಕೊಡೋದುಂಟು, ಕೈ ತೋರಿಸೋದುಂಟು.
ಹೇಳೋದು ಮಾತ್ರ ಕಷ್ಟ. ನೀವು ಅಭಯರಾಗಿರ್ತೀರಿ, ಅಭಯ ಹಸ್ತ ಅಂತ ತೋರಿಸ್ತಾರೆ, ಆಮೇಲೆ ಕೊಡೋದು ಕೈ ತೋರಿಸಲಿಕ್ಕೆ ಮಾತ್ರ, ಕೈ ಕೊಡೋದೇ ಆಮೇಲೆ. ಹಾಗಾಗಿ ನಮಗೆ ವಾಯುದೇವರು ಅಭಯವನ್ನು ನಮಗೆ ತೋರಿಸ್ತಾ ಇದ್ದಾರಲ್ಲ, ವಾಯುದೇವರನ್ನು ನಂಬಿದರೆ ಕೈ ಕೊಡುವ ವ್ಯಕ್ತಿಗಳು ವಾಯುದೇವರಲ್ಲ, ಕೈ ಹಿಡಿಯುವ ಕೈ ಅದು ವಾಯುದೇವರ ಕೈ. ಹಾಗಾಗಿ ಯಾರು ಭಕ್ತಿಯನ್ನು ಮಾಡುತ್ತೀರೋ, ಯಾರು ಧರ್ಮವನ್ನು ಮಾಡುತ್ತೀರೋ ಅಂಥವರಿಗೆ ಭಯ ಏನು ಬೇಡ ಅಂತ ತೋರಿಸುವುದಕ್ಕೋಸ್ಕರವೋ ಏನೋ ಎಂಬಂತೆ ವಾಯುದೇವರು ತಮ್ಮ ಮೂಲ ರೂಪದಲ್ಲಿ ಅಭಯವನ್ನು ನಮಗೆ ಪ್ರದರ್ಶನ ಮಾಡುತ್ತಾ ಇದ್ದಾರೆ. ಮತ್ತೊಂದು ಕೈಯಲ್ಲಿ ಗದೆ ಹಿಡಿದಿದ್ದಾರೆ. ಇಷ್ಟು ನೀವು ನಿರ್ಭೀತರಾಗಿ ಮಾಡಿರಿ, ನಿಮಗೆ ಯಾರು ಶತ್ರುಗಳೋ ಅವರನ್ನು ಸಂಹಾರ ನಾನು ಮಾಡುತ್ತೇನೆ ಅಂತ ನಮಗೆ ಅರಿವಿಲ್ಲದಂತೆ ನಮ್ಮ ಭಗವದ್ಭಕ್ತರನ್ನು ವೈಷ್ಣವರನ್ನು ಕಾಪಾಡುವುದಕ್ಕೋಸ್ಕರ ನಮಗೆ ಅಭಯವನ್ನು ಕೊಟ್ಟರು. ಶತ್ರು ಸಂಹಾರಕ್ಕೋಸ್ಕರ ತಾವು ಗದೆಯನ್ನು ಹಿಡಿದು ನಿಂತಿದ್ದಾರೆ ವಾಯುದೇವರು. ಈ ಒಂದು ಚಿಂತನೆ ನಮ್ಮಲ್ಲಿ ಎಷ್ಟು ಜನಕ್ಕಿದೆ? ಈ ಚಿಂತನೆ ಇವತ್ತು ನಮ್ಮಲ್ಲಿ ಇಲ್ಲ. ಆದ್ದರಿಂದಲೇ ಇವತ್ತು ಸಮಾಜದಲ್ಲಿ ಹೆದರಿ ಬದುಕುವ ಪ್ರಸಂಗ ಅದು ನಮಗೆ ಬಂದಿದೆ. ಇಲ್ಲಿ ಪ್ರಾಣದೇವರ ಸನ್ನಿಧಾನಕ್ಕೆ ಬರ್ತೇವಲ್ಲ, ಬರುವಾಗ ಆ ಮೂಲ ರೂಪದ ಚಿಂತನೆಯನ್ನು ನಾವು ಮಾಡಿಕೊಂಡು ಪ್ರಾಣದೇವರು ನಮಗೆ ಬೆಂಗಾವಲಾಗಿ ನಿಂತಿದ್ದಾರೆ, ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಅಭಯವನ್ನು ತೋರಿಸ್ತಾ ಇದ್ದಾರೆ, ಗದೆ ಹಿಡಿದು ನಿಂತಿದ್ದಾರೆ. ಯಾವ ಕಷ್ಟ ಸಂದರ್ಭ ಬಂದಾಗಲೂ ಕೂಡ ಜೀವೋತ್ತಮರಾದ ವಾಯುದೇವರು ನನ್ನ ಹಿಂದೆ ಇದ್ದಾರೆ ಅನ್ನುವ ಒಂದು ಅನುಸಂಧಾನವನ್ನು ನಾವು ಮಾಡಿಕೊಂಡರೆ ನಮ್ಮ ಶತ್ರುಗಳು ನಮಗೆ ಅರಿವಿಲ್ಲದಂತೆ ನಾಶ ಆಗಿಬಿಡ್ತಾರೆ. ಆ ಒಂದು ನಂಬಿಕೆ ಬೇಕಷ್ಟೇ, ನಮ್ಮಲ್ಲಿ ದಾರ್ಢ್ಯ ಇಲ್ಲ. ಹಾಗಾಗಿ ಅವರು ಹರಿವಾಯುಗಳು ನಮ್ಮನ್ನು ರಕ್ಷಣೆ ಮಾಡುವಾಗ ನಮ್ಮನ್ನು ಸಂಶಯದಲ್ಲಿಯೇ ರಕ್ಷಣೆ ಮಾಡುತ್ತಾರೆ. ದೃಢವಾದ ನಂಬಿಕೆ ಇತ್ತು, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅನ್ನುವ ಭಾವನೆ ನಮ್ಮಲ್ಲಿ ಬಂತು ಅಂತಾದರೆ ಹರಿವಾಯುಗಳು ಸರ್ವಥಾ ನಮ್ಮ ಕೈ ಬಿಡೋದಿಲ್ಲ, ಯಾವಾಗಲೂ ನಮ್ಮ ರಕ್ಷಣೆಯನ್ನು ಮಾಡುತ್ತಾ ಇರುತ್ತಾರೆ. ಹಾಗಾಗಿ ವಾಯುದೇವರು ತಮ್ಮ ಮೂಲ ರೂಪದ ಮೂಲಕ ಅಭಯವನ್ನು, ಜೊತೆಗೆ ಒಂದು ಕೈಯಲ್ಲಿ ಗದೆಯನ್ನು ಹಿಡಿಯುವುದರ ಮೂಲಕ ಎಲ್ಲ ಭಕ್ತರಿಗೆ, ಭಗವದ್ಭಕ್ತರಿಗೆ ಒಳ್ಳೆಯ ಸೂಚನೆಯನ್ನು, ಮಾರ್ಗದರ್ಶನವನ್ನು ವಾಯುದೇವರು ತಾವು ಮಾಡುತ್ತಾ ಇದ್ದಾರೆ. ಮತ್ತೆರಡು ಕೈಗಳನ್ನು ಭಗವಂತನಿಗೆ ಮುಗಿದುಕೊಂಡಿದ್ದಾರೆ ವಾಯುದೇವರು. 4 ಕೈಗಳು, ಆ 4 ಕೈಗಳ ಮೂಲಕ ಮತ್ತೆರಡು ಕೈಗಳು ಭಗವಂತನಿಗೆ ಮುಗಿದುಕೊಂಡಿದ್ದಾರೆ. ಬಾಯಿಯಲ್ಲಿ ಸ್ತೋತ್ರ ಬರ್ತಾ ಇದೆ, 2 ಕೈಗಳನ್ನು ಭಗವಂತನಿಗೆ ಮುಗಿದುಕೊಂಡಿದ್ದಾರೆ. ಇದು ವಾಯುದೇವರು ಮೂಲ ರೂಪದಲ್ಲಿ ಇರುವ ಬಗೆ. ಯಾಕೆ? ಅದರ ಮೂಲಕವೂ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟರು ಪ್ರಾಣದೇವರು. ಏನು ಕೆಲಸ ಮಾಡಿದರೂ ಕೂಡ ಭಗವಂತನಿಗೆ ವಿನಮ್ರರಾಗಿ ಮಾಡಿ, ಅಹಂಕಾರ ಬೇಡ. ಇದು ವಾಯುದೇವರು ನಮಗೆ ಕೊಟ್ಟ ಅದ್ಭುತವಾದ ಸಂದೇಶ. ಇದು ಸಣ್ಣ ಕೆಲಸ ಮಾಡಲಿ, ದೊಡ್ಡ ಕೆಲಸವೇ ಮಾಡಲಿ, ಕೂಡಲೇ ನಾವು ಹೇಳುತ್ತೇವೆ, ಯಾರು ಮಾಡಿದ್ದು? ನಾನು ಮಾಡದೆ ಅಂತ. ಎಲ್ಲಿಯವರೆಗೆ ನಾನು ನನ್ನದು ಅನ್ನುವ ಭಾವನೆ ನಮ್ಮಲ್ಲಿ ಬರುತ್ತೋ ಅಲ್ಲಿಯವರೆಗೆ ಹರಿವಾಯುಗಳು ನಮ್ಮ ಬಳಿಯಲ್ಲಿಯೂ ಸುಳಿಯೋದಿಲ್ಲ. ಎಲ್ಲಿ ಅಹಂಕಾರ ಉಂಟೋ, ಎಲ್ಲಿ ರಾಗದ್ವೇಷಗಳಿದೆಯೋ ಅಲ್ಲಿ ಭಗವಂತ ಆಗಲಿ ವಾಯುದೇವರಾಗಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ನಮಗೆ ಭಾಗವತ ದಕ್ಷಾಧ್ವರ ಪ್ರಸಂಗದಲ್ಲಿ, ದಕ್ಷ ಪ್ರಜಾಪತಿಯ ಆ ಯಾಗದ ಪ್ರಸಂಗದಲ್ಲಿ ನಮಗೆ ಭಾಗವತ ಸ್ಪಷ್ಟವಾದ ನಿದರ್ಶನವನ್ನು ಕೊಡ್ತಾ ಇದೆ. ಇದೇ ಮೊದಲು ದಕ್ಷ ಪ್ರಜಾಪತಿ ತಾನು ತನ್ನ ತಲೆಯನ್ನು ಕಡಿಸಿಕೊಂಡು ಬೀಳುವುದಕ್ಕಿಂತ ಮುಂಚೆ ಭಗವಂತ ದಕ್ಷನ ಯಜ್ಞಕ್ಕೆ ತಾನು ಬಂದಿರಲಿಲ್ಲ. ಆಮೇಲೆ ಭಗವಂತ ತಾನು ಬಂದದ್ದು. ಮತ್ತೆ ಮೇಲೆ ಹೇಳುವಾಗ ದಕ್ಷ ಪ್ರಜಾಪತಿ ನಿರಹಂಕಾರಿಯಾಗಿ ತಾನು ಎದ್ದಿದ್ದಾನೆ, ಎಲ್ಲ ಅಹಂಕಾರ ಹೋಗಿಬಿಟ್ಟಿತು. ಹಾಗಾಗಿ ಮೊದಲು ಭಗವಂತ ಯಾಕೆ ಬರಲಿಲ್ಲ ಅಂತ ಹೇಳಿದರೆ, ಮೊದಲು ಅವನಲ್ಲಿ ಅಹಂಕಾರ ತುಂಬಿಕೊಂಡಿದೆ. ಎಲ್ಲಿ ನಾನು ಅಂತಿರುತ್ತೋ ಅಲ್ಲಿ ನಾನ್ಯಾಕೆ ಬರಲಿ ಅಂತಾನೆ ಭಗವಂತ. ನಾನು ನನ್ನದು ಅನ್ನುವ 5 ಅಕ್ಷರಗಳು ನಮ್ಮಿಂದ ದೂರ ಆಗಬೇಕು, ಆಗ ಭಗವಂತ ನಮ್ಮ ಬಳಿಗೆ ಬರ್ತಾನೆ. ಇಲ್ಲದೆ ಹೋದರೆ ಭಗವಂತ ತಾನು ಬರಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಆರಾಧನೆಯ ಮಹನೀಯರು ಪುರಂದರದಾಸರು, ಅವರ ಗುರುಗಳು ವ್ಯಾಸರಾಜರು. ಅವರ ವ್ಯಾಸರಾಜರ ಗರಡಿಯಲ್ಲೇ ಇದ್ದವರು ಪುರಂದರದಾಸರಾಗಬಹುದು, ಕನಕದಾಸರಾಗಬಹುದು. ಕನಕದಾಸರ ಚರಿತ್ರೆಯಲ್ಲಿ ನಾವು ಕೇಳೋದಿಲ್ಲ. ಕನಕದಾಸರು ಹೇಳಿದರು, ಒಮ್ಮೆ ಕನಕದಾಸರನ್ನು ಕಂಡರೆ ಯಾರಿಗೂ ಆಗೋದಿಲ್ಲ. ವ್ಯಾಸರಾಜರ ಉಳಿದ ಶಿಷ್ಯರಿಗೆ ಕನಕದಾಸರ ಮೇಲೆ ಅತಿಯಾದ ಪ್ರೀತಿ ವ್ಯಾಸರಾಜರಿಗೆ. ಇವರ ಈ ಅಸೂಯೆಯನ್ನು ಹೋಗಲಾಡಿಸಬೇಕು ಅಂತ ವ್ಯಾಸರಾಜರಿಗೆ ಒಮ್ಮೆ ಮನಸ್ಸಾಯಿತು. ಎಲ್ಲ ಶಿಷ್ಯರನ್ನೂ ಕರೆದರು, ಕನಕದಾಸರನ್ನೂ ಕರೆದರು. ಕನಕದಾಸರನ್ನು ಕರೆದು ಕೇಳುತ್ತಾರಂತೆ, ಇಷ್ಟು ಜನ ಶಿಷ್ಯರಲ್ಲಿ ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅಂತ. ಕನಕದಾಸರು ಹೇಳಿದರು, ಸ್ವಾಮಿ ಯಾರೂ ಹೋಗೋದಿಲ್ಲ,
ಮೊದಲೇ ಸಿಟ್ಟು ಕನಕದಾಸರ ಮೇಲೆ, ಇನ್ನು ಮೋಕ್ಷಯೋಗ್ಯರಲ್ಲ ಅಂತಂದು ಬಿಟ್ರಲ್ಲ, ಇನ್ನೂ ಸಿಟ್ಟು ಬಂತು, ಮನಸ್ಸಲ್ಲಿ ಬೈಕೊಳ್ಳಿಕ್ಕೆ ಶುರು ಮಾಡಿದೆ. ನಾನು ಹೋಗ್ತೇನೆ ಅಂತ ಕೇಳಿ, ಸ್ವಾಮಿ ತಾವು ಹೋಗೋದಿಲ್ಲ ಅಂತ. ಎಷ್ಟು ಧಾರ್ಷ್ಟ್ಯ ಇದು ಕನಕದಾಸರಿಗೆ, ಗುರುಗಳ ಬಗ್ಗೆ ಹೀಗೆಲ್ಲ ಮಾತನಾಡ್ತಾರಲ್ಲ ಅಂತ ಬಹಳ ಸಿಟ್ಟು ಬಂತು ಎಲ್ಲ ಶಿಷ್ಯರಿಗೆ. ನೀವು ಹೋಗ್ತೀರೇನು ಅಂತ, ಸ್ವಾಮಿ ನಾನು ಹೋದರೆ ಹೋದೇನು ಅಂತಂದು. ಇನ್ನೂ ಸಿಟ್ಟು ಬಂತು ಶಿಷ್ಯ, ನಾವು ಯಾರು ಹೋಗೋದಿಲ್ಲಂತೆ, ಗುರುಗಳು ಹೋಗೋದಿಲ್ಲಂತೆ, ಕನಕದಾಸರು ಹೋಗ್ತಾರಂತೆ, ಏನಿದೆ ಇದು ಮರ್ಮ? ವ್ಯಾಸರಾಜರಿಗೆ ಗೊತ್ತು, ಅಪರೋಕ್ಷ ಜ್ಞಾನಿಗಳು ವ್ಯಾಸರಾಜರು, ಅವರ ಮಾತಿನ ಮರ್ಮ ಗುರುಗಳಿಗೆ ಚೆನ್ನಾಗಿ ಗೊತ್ತಿದೆ. ನಾವ್ಯಾರು ಹೋಗದೇ ಇದ್ಮೇಲೆ ನೀವೇ ಹೇಗೆ ಹೋಗ್ತೀರಿ ಅಂತ ಕೇಳಿದರು ಗುರುಗಳು. ಸ್ವಾಮಿ ನಾನು ಹೋದರೆ ಹೋದೇನು ಅಂತ ಯಾಕೆ ಹೇಳಿದೆ ಅಂದರೆ, ನಾನು ಅಂದರೆ ನಾನಲ್ಲ ಸ್ವಾಮಿ, ನಾನು ಅಂದರೆ ನನ್ನ ಒಳಗಿರುವ ಅಹಂಕಾರ. ಅಹಂಕಾರ ಹೋದರೆ ಹೋದೇನು, ಮೋಕ್ಷಕ್ಕೆ ಹೋದೇನು ಅಂತ ಕನಕದಾಸರ ಉತ್ತರವನ್ನು ಕೊಟ್ಟರಂತೆ. ಒಮ್ಮೆ ವ್ಯಾಸರಾಜರು ಎಲ್ಲ ಶಿಷ್ಯರ ಮುಖ ನೋಡಿದರು, ಎಲ್ಲ ಶಿಷ್ಯರ ಮುಖ ಪೆಚ್ಚಾಯಿತು. ಇದು ಆ ಭಾವನೆಗಳು ಹೇಗಿರಬೇಕು ನಮ್ಮಲ್ಲಿ. ಯಾಕೆ ಮಹನೀಯರ ಆರಾಧನೆಗಳಲ್ಲಿ ನಾವು ಭಾಗವಹಿಸಬೇಕು, ಗುರುಗಳ ಆರಾಧನೆಗಳಲ್ಲಿ ಯಾಕೆ ನಾವು ಭಾಗವಹಿಸಬೇಕು, ಅವರೇ ಹೇಗೆಲ್ಲ ಜೀವನದಲ್ಲಿ ನಡ್ಕೊಂಡಿದ್ದಾರೆ, ಅವರ ಭಗವಂತನ ಅನುಗ್ರಹಕ್ಕೆ ಹೇಗೆಲ್ಲ ಪಾತ್ರರಾಗಿದ್ದಾರೆ ಅನ್ನೋದನ್ನು ತಿಳಿಯೋದಕ್ಕೋಸ್ಕರ ನಾವು ಆರಾಧನೆಗಳಲ್ಲಿ ಭಾಗವಹಿಸಬೇಕು ಅಂತ. ಹಾಗಾಗಿ ವಾಯುದೇವರು ತಮ್ಮ ಮೂಲ ರೂಪದಲ್ಲಿ ಭಗವಂತನಿಗೆ ಕೈ ಮುಗಿದುಕೊಳ್ಳುವುದರ ಮೂಲಕ ನೀವು ಏನು ಕರ್ಮ ಮಾಡಿದರೂ ಕೂಡ ಅಹಂಕಾರ ಬೇಡ, ನಾನು ನನ್ನದು ಅನ್ನುವ ಭಾವನೆ ಬೇಡ, ಆ ನಾಹಂಕರ್ತ ಹರಿಕರ್ತ ಅನ್ನುವ ಭಾವನೆ ಸರ್ವಥಾ ಇರಲಿ, ಆ ಭಾವನೆಯನ್ನು ಇಟ್ಟುಕೊಂಡು ನೀವು ಕರ್ಮವನ್ನು ಮಾಡ್ರಿ ಅಂತ ಇಡೀ ಜಗತ್ತಿಗೆ ಸೂಚನೆಯನ್ನು ಕೊಡುವುದಕ್ಕೋ ಏನೋ ತಾವು ಕೈ ಮುಗಿದುಕೊಂಡು ಭಗವಂತನ ಎದುರಿಗೆ ಸರ್ವಥಾ ಕೂತಿದ್ದಾರೆ. ಅದಕ್ಕೆ ಇದೇ ವಾಯುದೇವರು ಶ್ರೀಮದ್ ಆಚಾರ್ಯರಾಗಿ ಒಂದು ಮಾತನ್ನು ಹೇಳುತ್ತಾರೆ ನಮ್ಮ ದ್ವಾದಶ ಸ್ತೋತ್ರದಲ್ಲಿ. ಬರುವ ಅದ್ಭುತವಾದ ಮಾತು, ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ ಅಂತಂದರು ಶ್ರೀಮದ್ ಆಚಾರ್ಯರು. ಕುರು ಭುಂಕ್ಷ್ವ, ಸುಮ್ಮನೆ ಕೂತು ತಿನ್ನುವ ಸಿದ್ಧಾಂತ ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಅಲ್ಲ. ಕೆಲಸ ಮಾಡು, ಕೆಲಸ ಮಾಡಿದ್ದಕ್ಕೆ ಅನುಗುಣವಾಗಿ ಫಲವನ್ನು ಅನುಭವಿಸು. ಕೃಷ್ಣ ಗೀತೆಯಲ್ಲಿಯೂ ಕೂಡ ಅದನ್ನೇ ಹೇಳಿದ, ಕರ್ಮಣ್ಯೇವ ಅಧಿಕಾರ ತೇ ಫಲೇಶು ಕದಾಚನ ಮಾ. ಆಸೆ ಬೇಡ ಅಂತ ಹೇಳ್ತಾನೆ, ಮಾ ಫಲೇಶು ಕದಾಚನ. ಯಾವಾಗಲೂ ಫಲದಲ್ಲಿ ನೀನು ಅಪೇಕ್ಷೆಯನ್ನು ಪಡಬೇಡ, ಕರ್ಮವನ್ನು ಮಾತ್ರ ಮಾಡು. ಕರ್ಮವನ್ನು ಮಾಡಲಿಕ್ಕೆ ಮಾತ್ರ ನಮಗೆ ಸ್ವಾತಂತ್ರ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಅವನು ಕೊಟ್ಟದ್ದಕ್ಕೆ ನಾವು ಕರ್ಮವನ್ನು ಮಾಡ್ತಾ ಇದ್ದೇವೆ ಹೊರತು ದತ್ತ ಸ್ವಾತಂತ್ರ್ಯ ನಮಗೆ, ಸ್ವತಂತ್ರರು ನಾವಲ್ಲ. ಹಾಗಾಗಿ ಅವ ಒಳಗಡೆ ನಿಂತು ವಾಯುದೇವರ ಮೂಲಕ ಮಾಡಿಸ್ತಾ ಇದ್ದಾನೆ, ನಾವು ಕರ್ಮವನ್ನು ಮಾಡ್ತಾ ಇದ್ದೇವೆ. ಹಾಗಿರುವಾಗ ಅಹಂಕಾರ ಯಾಕೆ? ಹಾಗಾಗಿ ಕರ್ಮವನ್ನು ಮಾಡುವಾಗ ಕುರು ಭುಂಕ್ಷ್ವ ಕರ್ಮ ನಿಜಂ ನಿಯತಂ, ನಿನ್ನ ವರ್ಣಾಶ್ರಮಗಳಿಗೆ ಉಚಿತವಾದ ಕರ್ಮವನ್ನು ನೀನು ಆಚರಣೆ ಮಾಡು. ಹೇಗೆ ಮಾಡಬೇಕು? ಹರಿಪಾದ ವಿನಮ್ರಧಿಯ ಅಂತ, ಭಗವಂತನ ಪಾದಾರವಿಂದಗಳಲ್ಲಿ ವಿನಮ್ರವಾದ ಬುದ್ಧಿಯನ್ನು ಇಟ್ಟುಕೊಂಡು ಕರ್ಮ ಮಾಡು. ಇವತ್ತು ವಾಯುದೇವರು ಹೇಳಲಿಕ್ಕೆ ಮಾತ್ರ ಅಲ್ರಿ, ತಾವದನ್ನು ಮಾಡಿ ತೋರಿಸ್ತಾ ಇದ್ದಾರೆ. ತಾವು ಮಾಡಿದ್ದನ್ನು ಹೇಳಿದರು. ಯಾವತ್ತು ಹರಿವಾಯುಗಳ ಗುಣವೇ ಹಾಗೆ. ಕೃಷ್ಣನಾಗಿ ಭಗವಂತ ಅನೇಕ ಮಾತುಗಳನ್ನು ನುಡಿದ. ಇವತ್ತು ನಾವೆಲ್ಲ ಹಾಗಲ್ಲ. ಪರೋಪದೇಶ ಸಮಯೇ ಸರ್ವೇ ವ್ಯಾಸಪರಾಶರಾಹ ಅಂತ, ಮತ್ತೊಬ್ಬರಿಗೆ ಉಪದೇಶವನ್ನು ಕೊಡುವಾಗ ನಾವೆಲ್ಲರೂ ವೇದವ್ಯಾಸರಾಗಿಬಿಟ್ಟಿರ್ತೀವಿ. ಸ್ವಾನುಷ್ಠಾನ ಸಮಯ ಮುನಯೋಪಿ ನ ಪಂಡಿತ ಅಂತ ಒಂದು ಮಾತು ಹೇಳೋದುಂಟು. ನಾನು ಹೇಳುತ್ತೇನೆ, ನೀವು ಕೇಳ್ರಿ. ಸ್ವಾಮಿ ತಾವೇನು ಮಾಡಿದ್ರೆ ನಮ್ಮ ಸುದ್ದಿಗೆ ಬರಬೇಡ್ರಿ, ನಾವು ಹೇಳಲಿಕ್ಕಷ್ಟೇ ನಾವು. ಆದರೆ ವಾಯುದೇವರಾಗಲಿ ಭಗವಂತ ಆಗಲಿ ತಾವು ಹೇಳಿದ್ದು ಮಾತ್ರ ಅಲ್ಲ, ನಡೆದು ತೋರಿಸಿ ಆಮೇಲಿಂದ ಹೇಳಿದರು. ಕೃಷ್ಣ ಅನೇಕ ಮಾತುಗಳನ್ನು ನುಡಿದ. ತಾನು ನುಡಿಯೋದಕ್ಕಿಂತ ಮುಂಚೆ ರಾಮನಾಗಿ ನಡೆದು, ತಾನು ಏನು ರಾಮನಾಗಿ ನಡೆದಿದ್ದಾನೋ ಅದನ್ನು ಕೃಷ್ಣನಾಗಿ ನುಡಿದದ್ದು ರಾಮಚಂದ್ರನ ಭಗವಂತನ ಕೆಲಸ. ಅದೇ ವಾಯುದೇವರು ಮೂಲ ರೂಪದಲ್ಲಿ ವಿನಮ್ರನಾಗಿ ನಾನು ಇದ್ದೇನಪ್ಪ, ನಾನು ಭಗವಂತನ ಅನುಗ್ರಹಕ್ಕೆ ಕಾರಣವಾಗಲಿಕ್ಕೆ, ಪಾತ್ರನಾಗಲಿಕ್ಕೆ ಕಾರಣ ಅವನಲ್ಲಿ ವಿನಮ್ರವಾದ ಬುದ್ಧಿಯನ್ನು ಇಟ್ಟುಕೊಂಡು ನಾನು ಕರ್ಮವನ್ನು ಮಾಡಿದ್ದೇನಾದ್ದರಿಂದ ಭಗವಂತ ನನ್ನನ್ನು ಸ್ವೀಕಾರ ಮಾಡಿದ್ದಾನೆ. ನಿಮ್ಮನ್ನೂ ಭಗವಂತ ಸ್ವೀಕಾರ ಮಾಡಬೇಕು ಅಂತಿದ್ದರೆ ಹೀಗೆ ಮಾಡ್ರಿ ಅಂತ ನಮಗೆ ಕಿವಿ ಹಿಂಡಿ ಬುದ್ಧಿ ಹೇಳ್ತಾ ಇದ್ದಾರೆ ಇದೇ ಪ್ರಾಣದೇವರು. ಇಷ್ಟು ಅನುಸಂಧಾನವನ್ನು ಒಂದು ಪ್ರತಿನಿತ್ಯ ನಾವು ಪ್ರಾಣದೇವರ ಪೂಜೆಯನ್ನು ಮಾಡಿಯೇ ಮಾಡುತ್ತೇವೆ. ಪ್ರಾಣದೇವರ ಪೂಜೆಯನ್ನು ಮಾಡುವಾಗ
ಈ ಶ್ರೀಮದ್ ಆಚಾರ್ಯರು ಹೇಳಿಕೊಟ್ಟ ಶ್ಲೋಕವನ್ನು ನಾವು ಪಠನ ಮಾಡುತ್ತಾ, ಇಷ್ಟು ವಾಯುದೇವರ ಗುಣಗಳನ್ನು ನಾವು ಚಿಂತನೆ ಮಾಡುತ್ತಾ, ವಾಯುದೇವರಿಗೆ ಅಭಿಷೇಕವನ್ನು ಮಾಡೋದಾಗಲಿ, ಅವರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡೋದಾಗಲಿ, ಅಥವಾ ಅವರ ಹಾಡು ಹೊಸಗಳನ್ನು ನಾವು ಹೇಳುವಾಗ ಆಗಲಿ, ಇಷ್ಟು ಚಿಂತನೆ ನಮ್ಮ ಸ್ಮೃತಿಪಟಲದಲ್ಲಿ ಬಂತು ಅಂತಾದರೆ ನಾವು ಗೆದ್ದೆವು ಅಂತ. ಈ ಭಾವನೆ ನಮಗೆ ತಂದುಕೊಟ್ಟದ್ದು ಶ್ರೀಮದ್ ಆಚಾರ್ಯರು ಅನ್ನೋದನ್ನು ನಾವು ಅನುಸಂಧಾನಕ್ಕೆ ತಂದುಕೊಳ್ಳಬೇಕು. ಇಂಥ ಪ್ರಾಣದೇವರನ್ನು ನಾವಿವತ್ತು ಜೀವೋತ್ತಮರು ಅಂತ ಅನುಸಂಧಾನ ಮಾಡ್ತಾ ಇದ್ದೇವೆ. ನಾವೆಲ್ಲ ಜೀವರು, ವಾಯುದೇವರು ಜೀವೋತ್ತಮರು. ಅವರು ಯಾಕೆ ಜೀವೋತ್ತಮರಾದರು, ನಾವ್ಯಾಕೆ ಜೀವರಾಗಿದ್ದೇವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಶ್ರೀಮದ್ ಆಚಾರ್ಯರ ಒಂದು ಕಾರಣವನ್ನು ಕೊಟ್ಟರು. ಧ್ಯಾಯೇತ್ ಗದಾ ಅಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟತನು ಉನ್ನತ ಕರ್ಮಶಕ್ತಿಂ ಅಂತ 3 ವಿಶೇಷಣಗಳನ್ನಾಗಿ ವಾಯುದೇವರನ್ನು ನಾವು ಚಿಂತನೆ ಮಾಡಬೇಕು. ಪ್ರಾಣಂ, ವಾಯುದೇವರಿಗೆ ಪ್ರಾಣ ಅಂತ ಕರೀತಾರೆ. ಯಾಕೆ? ಈ 3 ಮಾತುಗಳನ್ನು ಏನು ಶ್ರೀಮದ್ ಆಚಾರ್ಯರು ಶ್ಲೋಕದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಈ 3 ವಿಶೇಷಣಗಳು ಕೂಡ ವಾಯುದೇವರಲ್ಲಿ ಅಸಾಧಾರಣವಾದ ಗುಣವನ್ನು ನಮಗೆ ತೋರಿಸಿಕೊಡುತ್ತೆ. ಈ ಪ್ರಾಣಶಕ್ತಿ ಅನಚೇಷ್ಟಾಯಾಮ್ ಅನ್ನುವ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ಅದು ಪ್ರಾಣಶಬ್ದ. ಪ್ರಾಣ ಅಂದರೆ ಏನು? ಎಲ್ಲರ ಚೇಷ್ಟೆಗಳಿಗೂ ಪ್ರೇರಕನಾದವ ಅಂತ ಅರ್ಥ. ಶ್ರೀಪಾದರಾಜರು ಒಂದು ಮಾತು ಹೇಳುತ್ತಾರೆ, ತೊಲಗಲ ದೇಹವನು ಪೆಣವೆಂದು ಪೇಳುವರು ಅಂತಂದು ಮಧ್ವನಾಮದಲ್ಲಿ ಹೇಳುವಾಗ, ವಾಯುದೇವರು ಈ ದೇಹವನ್ನು ಬಿಟ್ಟು ತೊಲಗಿದರೆ ಮರುಕ್ಷಣದಿಂದ ಈ ದೇಹ ಅದು ಹೆಣ ಅಥವಾ ಶವ ಅನ್ನುವ ಹೆಸರಿನಿಂದ ಕರೆಸಿಕೊಂಡು ಬಿಡುತ್ತೆ. ಅಲ್ಲಿಯವರೆಗೆ ಎಷ್ಟು ಚೇಷ್ಟೆಗಳು ಈ ದೇಹದಲ್ಲಿ ನಡೀತಾ ಇದೆ, ನೋಡುತ್ತೇವೆ, ಕೇಳ್ತೇವೆ, ಮಾತನಾಡುತ್ತೇವೆ, ಹೋಗ್ತೇವೆ, ಮಾಡುತ್ತೇವೆ. ಎಷ್ಟು ಕ್ರಿಯೆಗಳು ಮಾತನಾಡುತ್ತೇವೆ, ಎಷ್ಟು ಕ್ರಿಯೆಗಳು ಏಕಕಾಲದಲ್ಲಿ ನಡೆಯುತ್ತಲ್ರಿ. ಅಷ್ಟು ಕ್ರಿಯೆಗಳು ಈ ಜಡವಾದ ದೇಹದ ಮೂಲಕ ನಡೀತಾ ಇದೆ ಅಂತ ಹೇಳಿದರೆ, ಅದಕ್ಕೆ ಪ್ರಾಣ ಅಂತ ಹೇಳಿದರೆ ಒಳಗಡೆ ಪ್ರಾಣದೇವರು ಇದ್ದು ತಾವು ಪ್ರೇರಣೆಯನ್ನು ಮಾಡಿದರೆ ಮಾತ್ರ ತತ್ವಾಭಿಮಾನಿ ದೇವತೆಗಳು ಕೆಲಸ ಮಾಡುತ್ತಾರೆ. ಅವರು ಕೆಲಸ ಮಾಡಿದರೆ ಮಾತ್ರ ಜಡವಾದ ಈ ದೇಹ ಅದು ಕೆಲಸ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರಾಣಂ ಅಂತ ನಾವು ಪ್ರಾಣದೇವರನ್ನು ನಾವು ಕರಿಬೇಕು. ವಾಯುದೇವರನ್ನು ನೋಡಿ ಪ್ರಾಣದೇವರು ಅಂತ ನಾವು ಅನುಸಂಧಾನ ಮಾಡಬೇಕು ಅಂತಾದರೆ, ಆ ಪ್ರಾಣ ಅನ್ನುವ 2 ಅಕ್ಷರ ನಮ್ಮ ಬಾಯಿಂದ ಬರುವುದರ ಹಿನ್ನೆಲೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಬರಬೇಕಾದ ಅನುಸಂಧಾನ, ಸಕಲ ಜೀವ ಪ್ರೇರಕರು ವಾಯುದೇವರು ಅಂತ ಚಿಂತನೆ ಮಾಡಿ. ಇವತ್ತು ಸಣ್ಣ ಸಣ್ಣ ಕ್ರಿಮಿ ಕೀಟಗಳಿಂದ ಹಿಡಿದು ದೊಡ್ಡ ಪ್ರಾಣಿಗಳವರೆಗೂ ಎಲ್ಲ ದೇಹದಲ್ಲಿಯೂ ಚೇಷ್ಟೆ ನಡೀತಾ ಇದೆ. ಏನೋ ಇರುವೆಗಳು ಹೋಗ್ತಾವೆ, ಆಹಾರವನ್ನು ಹುಡುಕೊಳ್ತಾವೆ, ತಿಂತಾವೆ. ಬರೀ ಇರುವೆ ಮಾತ್ರ ಅಲ್ಲ, ಸೊಳ್ಳೆಗಳು ನಮ್ಮ ಮೇಲೆ ಬಂದು ಕೂಡುತ್ತವೆ, ಅದು ರಕ್ತವನ್ನು ಹೀರುತ್ತೆ, ಅದರ ಕ್ರಿಯೆ ಅದು ಮಾಡುತ್ತಾ ಇದೆ. ಆ ದೇಹದಲ್ಲಿಯೂ ಕೂಡ ಚೇಷ್ಟೆ ನಡೀತಾ ಇದೆ. ಯಾರು ಚೇಷ್ಟೆ ನಡೆಸ್ತಾ ಇದ್ದಾರೆ? ಅಣೋರಣೀಯಾನ್ ಮಹತೋ ಮಹೀಯಾನ್. ಇದೇ ದಾಸರು ಹೇಳಿದರು, ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ ಅಂತಂದರು. ಎಲ್ಲೆಲ್ಲಿ ಭಗವಂತ ಅಣುವಿನ ಒಳಗೆ ಅಣುವಾಗಿ ಮಹತ್ತಿಗಿಂತಲೂ ಮಹತ್ತಾಗಿ ಭಗವಂತ ಜಗತ್ತಿನ ತುಂಬ ವ್ಯಾಪಿಸಿದ್ದಾನೆ. ಕೇವಲ ಭಗವಂತ ಮಾತ್ರ ಅಲ್ಲ, ಪ್ರತಿಯೊಂದು ಜಗತ್ತು ಭಗವಂತ ತಾನು ಎಲ್ಲಿದ್ದಾನೋ, ಯಾವ ಯಾವ ದೇಹದ ಒಳಗೆ ಭಗವಂತ ತಾನು ವ್ಯಾಪಿಸಿದ್ದಾನೋ ಅಲ್ಲೆಲ್ಲ ಪ್ರಾಣಿದೇವರು ವ್ಯಾಪಿಸಿದ್ದಾನೆ. ಇವತ್ತು ಪ್ರಾಣಿ ಅಂತ ಹೇಳಿದರೆ 4 ಕಾಲಿನ ಪ್ರಾಣಿಗಳು ಮಾತ್ರ ನಮ್ಮ ಲೆಕ್ಕದಲ್ಲಿ ಪ್ರಾಣಿಗಳು. ಆದರೆ ಅವರು ಮಾತ್ರ ಪ್ರಾಣಿಗಳಲ್ಲ, ನಾವುಗಳು ಪ್ರಾಣಿಗಳೇ. ಆದರೆ ನಮ್ಮನ್ನು ಯಾರಾದರೂ ಪ್ರಾಣಿ ಬಾಯಿಲಿ ಅಂತ ಕರೆದ್ರೆ ನಮ್ಗೆ ಕೆಟ್ಟ ಸಿಟ್ಟು ಬರುತ್ತೆ. ನಾವು ಪ್ರಾಣಿಗಳಲ್ಲ, ನಾವೆಲ್ಲ ಮನುಷ್ಯರು ಅಂತ ತಿಳಿದುಬಿಟ್ಟಿದ್ದೇವೆ. ತಪ್ಪು. ಯಾರ್ಯಾರಲ್ಲಿ ಪ್ರಾಣದೇವರಿದ್ದಾರೋ ಅವರೆಲ್ಲ ಪ್ರಾಣಿಗಳು ಅಂತ. ನಮ್ಮ ಒಳಗೆ ಪ್ರಾಣದೇವರಿದ್ದಾರೋ ಇಲ್ಲ. ಇವತ್ತು ಉಸಿರಾಡ್ತಾ ಇದ್ದೇವೆ, ಮನೆಯಿಂದ ಇಲ್ಲಿಗೆ ಬಂದಿದ್ದೇವೆ, ಇಲ್ಲಿಂದ ನಾವು ಮತ್ತೆ ಮನೆಗೆ ಹೋಗ್ತೇವೆ, ಮಲಗಿದ್ದೇವೆ, ಮಲಗಿದವರು ಮತ್ತೆ ಬೆಳಗ್ಗೆ ಹೇಳುತ್ತೇವೆ ಅಂದರೆ
ನಮ್ಮ ದೇಹದ ಒಳಗೆ ಪ್ರಾಣದೇವರು ತಾವಿದ್ದು ಚೇಷ್ಟೆಯನ್ನು ಮಾಡ್ತಾ ಇದ್ದಾರಾದ್ದರಿಂದ ಈ ದೇಹ ಇವತ್ತು ಚಲನೆಯಿಂದ ಕೂಡಿದೆ. ಹಾಗಾಗಿ ಯಾರಾದರೂ ನಮ್ಮನ್ನು ಪ್ರಾಣಿ ಅಂತ ಕರೆದರೆ ನಾವು ಸಿಟ್ಟಾಗಬಾರದು. ಓ, ಪ್ರಾಣದೇವರು ಒಳಗಿದ್ದಾರೆ ಅಂತ ನಮಗೆ ತೋರಿಸಿಕೊಟ್ಟವ ಇವ ಅಂತ ನಾವು ಸಂತೋಷ ಪಡಬೇಕೇ ವಿನಃ ಸಿಟ್ಟಾಗಬಾರದು. ಎಲ್ಲರೂ ಪ್ರಾಣಿಗಳೇ. ಆದ್ದರಿಂದ ವಾಯುದೇವರಿಗೆ ಪ್ರಾಣ ಅಂತ ಹೆಸರು ಯಾಕೆ ಬಂದದ್ದು ಅಂತ ಹೇಳಿದರೆ, ಎಲ್ಲ ಕ್ರಿಮಿಗಳ ಒಳಗೂ ನಿಂತು, ಎಲ್ಲರ ಒಳಗೆ ನಿಂತು ಆ ದೇಹದ ಮೂಲಕ ಪ್ರೇರಣೆಯನ್ನು ಮಾಡುವವರೇ ವಾಯುದೇವರು. ಎಷ್ಟು ನಮ್ಮ ಜೀವನವನ್ನು ನೋಡಿಕೊಂಡರೆ ಎಷ್ಟು ಕೃತಜ್ಞರಾಗಿದ್ದೇವೆ ನಾವು. ಯಾರಾದರೂ ಒಂದು 10 ರೂಪಾಯಿ ಕೊಟ್ಟರೆ ಅವರನ್ನು ನಾವು ಇವತ್ತು ಸ್ಮರಿಸಿಕೊಳ್ಳದೆ ಹೋದರೆ ಕೆಟ್ಟ ಸಿಟ್ಟು ಬರುತ್ತೆ. ಹೋದೋಯ್, ಅವನ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದೇನೆ, ನೋಡಿದ್ರ ಈಗ ನೋಡಿದರೂ ಮುಖ ತಿರುಗಿಸ್ಕೊಂಡು ಹೋಗ್ತಾನಲ್ಲ ಇವ ಅಂತ ಸಿಟ್ಟು ಮಾಡಿಕೊಡ್ತು. ಏನು ಮಾಡಿದ್ದು ಅಲ್ಪ ಸಹಾಯ. ಆದರೆ ವಾಯುದೇವರು ಮಾಡಿದ ನಮಗೆ ಸಹಾಯ ಮಾಡಿದ್ದು ಅಲ್ಪ ಸಹಾಯವೋ ಅಲ್ಲ, ಮಹತ್ತರವಾದ ಸಾಧನೆಯನ್ನು ಮಾಡಿದ್ದಾರೆ, ಸಹಾಯವನ್ನು ಮಾಡಿದ್ದಾರೆ ವಾಯುದೇವರು. ಆದರೆ ಅವರು ಮಾಡಿದ ಸಹಾಯವನ್ನು ಕಿಂಚಿತ್ತೂ ಕೂಡ ಸ್ಮರಿಸಿಕೊಳ್ಳದೆ ನಾವು ದಿನವನ್ನು ತಳ್ತಾ ಇದ್ದೇವೆ ಅಂತ ಹೇಳಿದರೆ ಎಷ್ಟು ನಾವು ಕೃತಜ್ಞರಾಗಿದ್ದೇವೆ. ಆದರೂ ನಮ್ಮನ್ನು ವಾಯುದೇವರು ಇವತ್ತಿಗೂ ಈ ಕ್ಷಣದವರೆಗೂ ಉಸಿರಾಡಿಸ್ತಾ ಇರ್ತಾರೆ. ಎಲ್ಲಿಯವರೆಗೂ ಭಗವಂತನ ಇಚ್ಛೆ ಇದೆಯೋ ಅಲ್ಲಿಯವರೆಗೂ ವಾಯುದೇವರು ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇರ್ತಾರೆ. ವಾಯುದೇವರು ಲೋಕದಲ್ಲಿ ಕೆಲಸವನ್ನು ಮಾಡೋದು ನಾವು ಹೇಳಿದ್ದೇವೆ ಅಂತ ಮಾಡೋದಿಲ್ಲ. ಭಗವಂತ ನನಗೆ ಆದೇಶವನ್ನು ಮಾಡಿದ್ದಾನಾದ್ದರಿಂದ ನಾನು ಮಾಡ್ತೇನೆ ಅಂತ ವಾಯುದೇವರು ಮಾಡುವ ಕ್ರಮ. ಇದು ವಾಯುದೇವರ ಸ್ವಭಾವ. ನಾವು ಹೇಳಿದಂತೆ ಕೇಳೋದಿಲ್ಲ ವಾಯುದೇವರು, ಭಗವಂತ ಹೇಳಿದಂತೆ ಕೇಳುವವರು ಜೀವೋತ್ತಮರಾದ ವಾಯುದೇವರು. ಹಾಗಾಗಿ ಎಲ್ಲರ ಒಳಗೆ ನಿಂತು ಅವರನ್ನು ಪ್ರೇರಿಸುವ ಶಕ್ತಿ, ಆ ಪ್ರಾಣ ಶಕ್ತಿ ಅದು ವಾಯುದೇವರಿಗೆ ಬಿಟ್ಟರೆ ಮತ್ತಾರಿಗೂ ಇಲ್ಲ. ಆದ್ದರಿಂದ ಪ್ರಾಣದೇವರಿಗೆ ವಾಯುದೇವರನ್ನು ನಾವು ಪ್ರಾಣ ಅನ್ನುವ ಶಬ್ದದಿಂದ ನಾವು ಕರೀತಾ ಇದ್ದೇವೆ. ಅದು ಪ್ರಾಣದೇವರ, ವಾಯುದೇವರ ಪ್ರಾಣ ಶಕ್ತಿ ಅದು ಅಸಾಧಾರಣವಾದ ಶಕ್ತಿ. ಆದ್ದರಿಂದ ವಾಯುದೇವರನ್ನು ಇವತ್ತು ನಾವು ಪ್ರಾಣ ಅಂತ ನಾವು ಅನುಸಂಧಾನ ಮಾಡಬೇಕು. ಪ್ರಾಣದೇವರ ಸನ್ನಿಧಾನಕ್ಕೆ ಬರ್ತೇವೆ, ಪ್ರಾಣ ಅನ್ನುವ ಶಬ್ದವನ್ನು ನಾವು ಹೇಳುತ್ತೇವೆ. ಆ ಶಬ್ದದ ಅರ್ಥ ಏನು? ವಾಯುದೇವರನ್ನು ಪ್ರಾಣ ಅಂತ ಇವತ್ತು ನಾನು ಕರಿತಾ ಇದ್ದೇನೆ ಅಂತ ಹೇಳಿದರೆ, ನನ್ನ ಒಳಗೆ ವಾಯುದೇವರು ಇದ್ದು ತಾವು ಹೇಗೆ ಪ್ರೇರಣೆಯನ್ನು ಮಾಡ್ತಾ ಇದ್ದಾರೆಯೋ, ಎದುರುಗಡೆ ಒಬ್ಬ ಜೀವನನ್ನು ನಾವು ನೋಡುತ್ತೇವೆ, ಅವನು ನಾನಾ ರೀತಿಯ ಕ್ರಿಯೆಗಳನ್ನು ಮಾಡ್ತಾ ಇದ್ದಾನೆ, ಅವನ ಒಳಗೂ ವಾಯುದೇವರು ನಿಂತು ಪ್ರೇರಣೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ವಾಯುದೇವರ ಅನುಸಂಧಾನ ಮಾಡಿಕೊಳ್ಳಿಕ್ಕೆ ನಮಗೆ ಅವಕಾಶ ಇದೆ. ಎಷ್ಟು ಕ್ರಿಮಿ ಕೀಟಗಳನ್ನು, ಎಷ್ಟು ಜೀವರಾಶಿಗಳನ್ನು ನಾವು ನೋಡುತ್ತೇವೆಯೋ ಎಲ್ಲದರ ಒಳಗೂ ವಾಯುದೇವರಿದ್ದಾರೆ ಅಂತ ಒಂದು ಕ್ಷಣ ಅನುಸಂಧಾನ ಮಾಡ್ಕೊಂಡ್ಬಿಟ್ರೆ ನಮ್ಮ ಸಾಧನೆ ದೊಡ್ಡ ಮಟ್ಟದ ಸಾಧನೆ ಆಗಿದೆ. ಕಲಿಯುಗದಲ್ಲಿ ನಾವು ಮಾಡಿಕೊಳ್ಳಬೇಕಾದ ಇದೇ ಸಾಧನೆ. ನಾವು ಮಡಿಮಡಿಯಲ್ಲಿ ಹೋಗ್ತೇನೆ, ಪೂಜೆ ಮಾಡುತ್ತೇನೆ, ಸ್ನಾನ ಮಾಡುತ್ತೇನೆ, ನೈವೇದ್ಯ ಮಾಡುತ್ತೇನೆ ಅಂತ ಹೇಳಿದರೆ ಇವತ್ತಿನ ದಿವಸ ಆಗೋದಿಲ್ಲ. ಪರಿಸರ ಆಗಿದೆ ಇವತ್ತಿನ ಅಕ್ಕಪಕ್ಕದ ಪರಿಸರ. ಇಲ್ಲೇನೋ ಪ್ರಾಯ ಮನೆಗಳ ಪರಿಸ್ಥಿತಿ ಹೇಗಿದೆ ಗೊತ್ತಿಲ್ಲ. ಬೆಂಗಳೂರಿನಂಥ ಊರುಗಳಲ್ಲಂತೂ ಏನಾದರೂ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡೋ ಪ್ರಸಂಗ ಇದ್ದು ಬಿಟ್ಟರೆ ಮುಗಿದೋಯ್ತು ಕತೆ. ಇದ್ದಲುವಲ್ಲ ಹೊತ್ತಿಸ್ತೇನೆ, ಮಡಿಯಲ್ಲಿ ಅಡುಗೆ ಮಾಡುತ್ತೇನೆ ಅಂದರೆ ಮೊದಲು ನಿಮಗೆ ಮನೆ ಕೊಡೋದಿಲ್ಲ ಅಂತ ಹೇಳಿ. ಶುದ್ಧವಾಗಿರ್ತೀರೋ ಏನು ನಮ್ಮ ಮನೆಗೆ ಕೊಳೆ ಆಗಬಾರ್ದು. ನಾವು ಹ್ಯಾಗೆ ಕೊಟ್ಟಿದ್ದೇವೋ ಹಾಗೆ ವಾಪಸ್ ಕೊಡೋದಿದ್ರೆ ಅಟ್ಟೆ ಬರಲಿ. ಮಡಿ ಮಾಡುವವರಿಗೆ ಒಂದು ಮನೆ ಸಿಗಲಿಕ್ಕೂ ಇವತ್ತು ಬೆಂಗಳೂರಿನಂಥ ನಗರಗಳಲ್ಲಿ ಕಷ್ಟ ಆಗಿಬಿಟ್ಟಿದೆ. ಹೇಗೆ ಧರ್ಮಾಚರಣೆ ಉಳಿಸಿಕೊಳ್ಳುವುದು, ಧರ್ಮವನ್ನು ಉಳಿಸಿಕೊಳ್ಳುವ ಬಗೆ ಹೇಗೆ? ಅದಕ್ಕೆ ಭಾಗವತ ಸುಲಭವಾದ ಉಪಾಯವನ್ನು ನಮಗೆ ಹೇಳಿಕೊಟ್ಟದ್ದು. ಕೃಷ್ಣವರ್ಣಂ ಕಲವು ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿಹ ಸುಮೇಧಸಃ ಅಂತ. ಇದು ಭಾಗವತ ಹೇಳಿದ ಮಾತು, ಏಕಾದಶ ಸ್ಕಂದದಲ್ಲಿ ಬರುವ ಮಾತಿದು. ಕೃಷ್ಣ ತಾನೇ ಹೇಳುತ್ತಾನೆ ಏನು ಮಾಡಬೇಕು ಕಲಿಯುಗದಲ್ಲಿ ಅಂತ ಹೇಳಿದರೆ, ಏನಿಲ್ಲಪ್ಪ, ಭಗವಂತನ ನಾಮಸ್ಮರಣೆ. ಪುರಂದರದಾಸರೇ ಹೇಳಿದರು, ಕಲಿಯುಗದೊಳು ಹರಿನಾಮವನೆನದರೆ ಕುಲಕೋಟಿಗಳು ಉದ್ಧರಿಸುವವೋ ಅಂತ. ಕೇವಲ ಒಂದು ನಮ್ಮ ಮನೆಯಲ್ಲಿಯೇ ಒಂದು ಮೂಲೆಯಲ್ಲಿ ಕೂತು ಕೃಷ್ಣ 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 ಹರೇ ಮುಕುಂದ ರಾಮ ನಾರಾಯಣ ಅಚ್ಯುತ ಕೇಶವ ಅಂತ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು. ಅದೇ ದೊಡ್ಡ ಮಟ್ಟದ ಸಾಧನೆ. ಅನುಸಂಧಾನ ಇದೆಯಲ್ಲ, ಅದು ದೊಡ್ಡ ಮಟ್ಟದ ಸಾಧನೆ. ಇವತ್ತು ವಾಯುದೇವರೇ ಬರ್ತಾ ಇದ್ದೇವೆ, ಮನೆಯಲ್ಲಿ ನಾವು ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ದಿವಸಕ್ಕೆ 1 ಗಂಟೆ ನಾನು ಹೋಗಿಯೇ ಹೋಗ್ತೇನೆ, ಪ್ರಾಣದೇವರ ಸನ್ನಿಧಾನಕ್ಕೆ ನಾನು ಹೋಗ್ತೇನೆ. ಹೋಗಿ ಪ್ರಾಣದೇವರ ಸನ್ನಿಧಾನದಲ್ಲಿ ಕೂತು ವಾಯುದೇವರನ್ನು, ಭಗವಂತನನ್ನು ನಾನು ಅನುಸಂಧಾನ ಮಾಡಿಕೊಂಡು ಬರ್ತೇನೆ ಅಂತ ಬಂದರೆ ಮಾತ್ರ 24 ಗಂಟೆಗಳಲ್ಲಿ 1 ಗಂಟೆ ಮಾತ್ರ ಸಾರ್ಥಕ, ಉಳಿದದ್ದೆಲ್ಲ ವ್ಯರ್ಥ. ಮಹಾಭಾರತದಲ್ಲಿ ಮಾರ್ಕಂಡೇಯ ಉಪಾಖ್ಯಾನದಲ್ಲಿ ಒಂದು ಮಾತು ಬರುತ್ತೆ.
ಮಾರ್ಕಂಡೇಯರ ಆಶ್ರಮಕ್ಕೆ ದೊಡ್ಡ ವೃದ್ಧರಾದ ಒಬ್ಬರು ಜ್ಞಾನಿಗಳು ಬಂದು ನಮಸ್ಕಾರ ಮಾಡಿದರು. ಮಾರ್ಕಂಡೇಯ 5 ವರ್ಷದ ಬಾಲಕ. ಇದ್ದವರಿಗೆಲ್ಲ ಆಶ್ರಮದಲ್ಲಿ ಆಶ್ಚರ್ಯ ಆಯಿತು. ಕೇಳಿಬಿಟ್ರು, ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ ಮಾಡಬಾರದು. ನಾವೇ ಹಾಕ್ಕೊಂಡ ನಾನು ನುಡಿ, ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ. ಯಾಕೆ? ಅವರ ಆಯುಷ್ಯ ಕ್ಷೀಣ ಆಗಿರಬೇಕು. ಇದೊಂದು ಕಾರಣ ಬೇರೆ ಕೊಡುತ್ತೇವೆ. ಅದಕ್ಕೆ ಭಾರತದಲ್ಲಿ ವ್ಯಾಸರು ತಿಳಿಸ್ತಾರೆ, ಆ ಯೋಗಿಗಳ ಬಳಿಯಲ್ಲಿ ಅಲ್ಲಿದ್ದವರು ಕೂಡ ಹಾಗೆ ಕೇಳಿದರು, ಸ್ವಾಮಿ ಇಷ್ಟು ವಯಸ್ಸಾಗಿದೆ, ನಿಮಗೆ ದೊಡ್ಡವರಾಗಿದ್ದೀರಿ, ನೀವು ಸಣ್ಣ ಬಾಲಕರಾದ ಮಾರ್ಕಂಡೇಯರಿಗೆ ನಮಸ್ಕಾರ ಮಾಡುತ್ತಾ ಇದ್ದೀರಿ, ಹೀಗೆ ಮಾಡಬಹುದೇ ಅಂತ ಕೇಳಿದಾಗ ಆ ಬಂದ ವೃದ್ಧ ಜ್ಞಾನಿಗಳು ಮಾತನ್ನು ಹೇಳಿದರು, ತಪ್ಪು ತಿಳಿದಿದ್ದೀರಿ ಅಂತಂದರು. 5 ವರ್ಷದ ಮಾರ್ಕಂಡೇಯರ ಎದುರಿಗೆ ನಾನು 3 ತಿಂಗಳ ಕೂಸು ಅಂತಂದುಬಿಟ್ರೆ ಆಶ್ಚರ್ಯ ಆಯಿತು. ಹೇಗೆ ಅಂತ ಕೇಳಿದರು. ಆ ವೃದ್ಧರು ಹೇಳಿದರಂತೆ, ಸ್ವಾಮಿ ನಮಗೆ ವಯಸ್ಸಾಗಿರಬಹುದು, ಕೂದಲು ಬೆಳ್ಳಗಾದ ಮಾತ್ರಕ್ಕೆ, ಚರ್ಮ ಸುಕ್ಕುಗಟ್ಟಿದ ಮಾತ್ರಕ್ಕೆ ನಾವು ಹಿರಿಯರಾಗೋದಿಲ್ಲ. ನಮ್ಮ ಜೀವನದಲ್ಲಿ ಗಣನೆಗೆ ಬರುವ ಆಯುಷ್ಯ ಯಾವುದಪ್ಪ ಅಂತ ಹೇಳಿದರೆ, ಎಷ್ಟು ಕ್ಷಣಗಳಲ್ಲಿ ನಮ್ಮಲ್ಲಿ ಭಗವಂತನ ಚಿಂತನೆ ನಡೆದಿದೆ ಅದು ಮಾತ್ರ ನಮಗೆ ಗಣನೆಗೆ ಬರುತ್ತೆ ವಿನಃ ಉಳಿದದ್ದು ಯಾವುದು ಗಣನೆಗೆ ಬರೋದಿಲ್ಲ, ಎಲ್ಲ ವ್ಯರ್ಥ. 5 ವರ್ಷದ ಬಾಲಕರಾದ ಮಾರ್ಕಂಡೇಯರು ಪರಿಪೂರ್ಣವಾಗಿ ತಮ್ಮ ಆಯುಷ್ಯವನ್ನು ಭಗವಂತನಿಗೋಸ್ಕರ ಮೀಸಲಾಗಿಟ್ಟಿದ್ದಾರೆ. ನನ್ನ 80 ವರ್ಷ ಆಯುಷ್ಯದಲ್ಲಿ 3 ತಿಂಗಳಿಗೆ ಎಷ್ಟು ಕಾಲಾವಕಾಶ ಇದೆಯೋ ಅಷ್ಟು ಮಾತ್ರ ನಾನು ಭಗವಂತನ ಚಿಂತನೆಯನ್ನು ಮಾಡಿದ್ದೇನೆ. ಹಾಗಾಗಿ ನಾನು 3 ತಿಂಗಳ ಕೂಸು ದೊಡ್ಡದೋ 5 ವರ್ಷದ ವ್ಯಕ್ತಿ ಬಾಲಕ ದೊಡ್ಡವರು, ನೀವೇ ಆಲೋಚನೆ ಮಾಡಿ ಅಂತಂದರೆ. ಇದು ಭಾರತದ ಮೂಲಕ ವ್ಯಾಸರು ನಮಗೆ ಕಲಿಸಿಕೊಟ್ಟ ದೊಡ್ಡ ಪಾಠ ಇದು. ಹಾಗಾಗಿ ನಾವು ಹೇಗೆ ಬದುಕಬೇಕು, ವ್ಯರ್ಥವಾಗಿ ನಾವು ಜೀವನದಲ್ಲಿ ಕಾಲವನ್ನು ಕಳೆದರೆ ಹೋದ ಕ್ಷಣ ವಾಪಸ್ ಬರೋದಿಲ್ಲ ಅಂತ ಹೇಳಿ ಎರಡೂ ಸತ್ಯ. ಹಾಗಾಗಿ ಒಂದೇ ಒಂದು ಕ್ಷಣವನ್ನು ಕೂಡ ನಾವು ವಾಪಸ್ ತಗೊಂಡ್ಬರ್ಲಿಕ್ಕೆ ಆಗೋದಿಲ್ಲ. ಹಾಗಿರುವಾಗ ವ್ಯರ್ಥವಾಗಿ ನಾವು ಯಾಕೆ ಕಳೀಬೇಕು? ದಿನಪೂರ್ತಿ 24 ಗಂಟೆಗಳಲ್ಲಿ 1 ಗಂಟೆ ಭಗವಂತನ ವಾಯುದೇವರ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲೇನು? ಎಲ್ಲ ಆಯೋಜಕರು ಅದನ್ನೇ ಹೇಳ್ತಾರೆ. ಇದು ನೋಡಿ, ಇಷ್ಟು ದೊಡ್ಡ ವೇದಿಕೆ, ನನಗೆ ಆಶ್ಚರ್ಯ ಆಗಿದೆ. ಬಹಳ ದೊಡ್ಡ ವೇದಿಕೆ, ಆದರೆ ವೇದಿಕೆಯಲ್ಲಿ ಅರ್ಧ ಮಾತ್ರ ತುಂಬಿದೆ, ಇನ್ನೂ ಅರ್ಧ ತುಂಬಬೇಕು. ಹಾಗಾಗಿ ನಾನು ಹೇಳೋದುಂಟು, ಅಲ್ಲಲ್ಲಿ ಹೇಳ್ತಾ ಇರುತ್ತೇನೆ. ಯಾವುದೇ ಉಪನ್ಯಾಸ ಕೇಂದ್ರಗಳಿಗೆ ಹೋದರೂ ಕೂಡ ಇವತ್ತು ನಮ್ಮ ಸಮಾಜ, ಧಾರ್ಮಿಕ ಸಮಾಜ ಇವತ್ತು ಯಾಕೆ ಹಿಂದುಳಿತಾ ಇದೆ ಅಂತ ಹೇಳಿದದಕ್ಕೆ ಪ್ರಧಾನವಾದ ಕಾರಣ, ಯಾವುದೇ ಉಪನ್ಯಾಸ ಕೇಂದ್ರಗಳಿಗೆ ಹೋದರೂ ಕೂಡ 60+ ನಾವು ನೋಡುತ್ತೇವೆ ವಿನಃ ಅದಕ್ಕಿಂತ ಕೆಳಗಿನವರನ್ನು ನಾವು ನೋಡೋದೇ ಬಹಳ ವಿರಳ. ಇವತ್ತು ನಾವಷ್ಟೇ ಉಪನ್ಯಾಸಕ್ಕೆ ಹೋಗೋದಲ್ಲ, ನಮ್ಮ ಎಳೆಯ ಮಕ್ಕಳನ್ನು ಕೂಡ, ಬಾಲಕರನ್ನು, ಯುವಕರನ್ನು ಕೂಡ ನಾವು ಇಂಥ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕರೆತರಬೇಕು. ಆಗ ಮಾತ್ರ ಅವರಿಗೂ ರಾಮಾಯಣ, ಭಾರತ, ಭಾಗವತಾದಿ ಪುರಾಣಗಳು ಅವರ ಕಿವಿಗೆ ಇವತ್ತು ಬೀಳದೇ ಇರೋದೇ ಇಂದಿನ ಯುವ ಸಮಾಜ ಹಾಳಾಗಲಿಕ್ಕೆ ಪ್ರಧಾನವಾದ ಕಾರಣ. ನಮ್ಮ ಇತಿಹಾಸ ಗ್ರಂಥಗಳು, ಪುರಾಣಗಳು ಅವರ ಕಿವಿಗೆ ಇವತ್ತು ಬೀಳ್ತಾ ಇಲ್ಲ ಅಂತ ಅರ್ಥ. ಹಾಗೆ ಅಂಥ ಒಂದು ಸಂಸ್ಕಾರವನ್ನು ನಾವು ಕೊಟ್ಟೆವು ಅಂತಾದರೆ ಸರ್ವಥಾ ಇಂದಿನ ಯುವ ಸಮಾಜ ಹಾಳಾಗೋದಿಲ್ಲ, ಅದು ಉದ್ಧಾರ ಆಗುತ್ತೆ. ಮುಂದಿನ ಸಮಾಜವನ್ನು, ಧಾರ್ಮಿಕ ಸಮಾಜವನ್ನು ಇಂದಿನ ಯುವ ಸಮಾಜ ಅದು ಬೆಳೆಸ್ಕೊಂಡು ಹೋಗುತ್ತೆ. ಇವತ್ತು ಮಕ್ಕಳನ್ನು ನಾವು ಬೈತೇವೆ, ಅಯ್ಯೋ ನನ್ನ ಮಕ್ಕಳು ಹಾಳಾಗಿಬಿಟ್ರು ಅಂತ. ಅವರು ಹಾಳಾಗೋದರಲ್ಲಿ ಅವರ ಯೋಗ್ಯತೆಯ ಪಾತ್ರವೂ ಇದೆ, ಅದರ ಜೊತೆಗೆ ನಮ್ಮ ಪಾತ್ರವೂ ಸೇರಿಕೊಂಡಿದೆ. ಮನೆಯಲ್ಲಿ ಪರಿಸರ ಸರಿಯಾಗಿ ನಾವು ನಿರ್ಮಾಣ ಮಾಡದೇ ಇದ್ದರೆ ಮಕ್ಕಳು ಹಾಳಾಗೋದು ಸಹಜ. ಅಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರುತ್ತೇನೆ, ಮನೆಯಲ್ಲಿ ಮಕ್ಕಳು ನಾವು ಹೇಳಿದ್ದನ್ನು ಕೇಳಿ ಬೆಳೆಯುವಂಥ ಪರಿಸ್ಥಿತಿ ಇರಬಾರ್ದು. ನಮ್ಮನ್ನು ನೋಡಿ ಮಕ್ಕಳು ಬೆಳೆಯುವಂಥ ಪರಿಸ್ಥಿತಿ, ವಾತಾವರಣ ನಮ್ಮ ಮನೆಯಲ್ಲಿ ಇದ್ದವರು ಚೆನ್ನಾಗಿರ್ತಾರೆ, ಮುಂದೆ ಬರುವವರು ಕೂಡ ಬಹಳ ಚೆನ್ನಾಗಿರ್ತಾರೆ. ಮೊದಲು ಮತ್ತೊಬ್ಬರು ಅದನ್ನು ಹೇಳೋದಕ್ಕಿಂತ ಮುಂಚೆ ನಾವು ಹಾಗಿರಬೇಕು. ನಮ್ಮ ಜೀವನದಲ್ಲಿ ಅದನ್ನು ಧಾರ್ಮಿಕತನವನ್ನು ಅಳವಡಿಸಿಕೊಳ್ಳಬೇಕು. ಆಗ ನಮ್ಮ ಮುಂದಿನ ಸಮಾಜ, ನಮ್ಮ ಮುಂದಿನ ಸಂತತಿ ಅದು ಬಹಳ ಚೆನ್ನಾಗಿರಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಅನುಸಂಧಾನದ ಬಹಳಷ್ಟು ಮಹತ್ವವನ್ನು ಪುರಾಣ ಇತಿಹಾಸಗಳು ಕೊಟ್ಟಿದ್ದಾವೆ. ಹಾಗಾಗಿ ಪ್ರತಿನಿತ್ಯ ನಾನಿಲ್ಲಿ ಬರುತ್ತೇನೆ, ಬಂದು ಇಂಥ ಸತ್ಕಾಲಕ್ಷೇಪವನ್ನು ನಾನು ಮಾಡುತ್ತೇನೆ. ಆಗ ಮಾತ್ರ ಇಂಥ ಕ್ಷಣಗಳು ಮಾತ್ರ ನಮಗೆ ಜೀವನದಲ್ಲಿ ಗಣನೆಗೆ ಬರ್ತಾವೆ ವಿನಃ ನಾವೇನಿವತ್ತಿಲ್ಲಿ ಕೂತುಕೊಂಡು ಶ್ರವಣ ಮಾಡಿದ್ದೇವೆ, ಜ್ಞಾನ ಕಾರ್ಯದಲ್ಲಿ ಭಾಗವಹಿಸಿದ್ದೇವೆ, ಎದೆತಟ್ಟಿಕೊಂಡು ಹೇಳಬಹುದು. ನಾವು ಹೋದ ನಂತರ ಯಮನ ಬಳಿಗೆ ಹೋದರೆ ಅವಾಗ ಹೇಳಬಹುದು. ನಾವು
ಇಲ್ಲ, ನಾನು 1 ಗಂಟೆ ನಾನಿವತ್ತು ಪ್ರವಚನವನ್ನು ಕೇಳಿದ್ದೇನೆ, ಇಂಥ 1 ಗಂಟೆಗಳು ಬೇಕಾದಷ್ಟು ಬಾರಿ ನನ್ನ ಜೀವನದಲ್ಲಿ ಆಗಿದೆ ಅಂತ ಹೇಳಿದರೆ ಯಮನೂ ಕೂಡ ನಮ್ಮ ಬಳಿಯಲ್ಲಿ ಸುಳಿಯೋದಿಲ್ಲ ಅಂತ ಜಗನ್ನಾಥದಾಸರು ಹಾಗೆ ಹೇಳಿಲ್ಲ. ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಭಗವಂತನನ್ನು ನಾವು ಸ್ಮರಣೆ ಮಾಡಿಕೊಳ್ತಾ ಇದ್ದರೆ ಯಮನ ಸುಳಿವೂ ಕೂಡ ನಮಗೆ ಸಿಗದಂತೆ ಆಗಿಬಿಡುತ್ತೆ ಅಂತಂದರು. ನಾಮಸ್ಮರಣ ಸಂಧಿಯಲ್ಲಿ ಅದನ್ನೇ ದಾಸರು ಉಲ್ಲೇಖವನ್ನು ಮಾಡುವಾಗ ಮಾತನ್ನು ನಾವು ಕೇಳಿದ್ದೇವೆ. ಹಾಗಾಗಿ ಯಾರು ವೈಷ್ಣವರೋ, ಇದೇ ಕನಕದಾಸರು ಒಂದು ಮಾತು ಹೇಳಿದರು, ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು ಕಟ್ಟು ಮಾಡಿದನಂತೆ ಯಮತನ್ನ ದೂತರಿಗೆ ಅಂತ. ಯಾಕೆಂದರೆ ವೈಷ್ಣವರು ಬೆಂಕಿ ಇದ್ದ ಹಾಗೆ, ಯಾವಾಗ ಬೇಕಾದರೂ ಸುಟ್ಟು ಹೋಗ್ತೇವೆ ನಾವು. ಹಾಗಾಗಿ ಯಮ ತನ್ನ ದೂತರಿಗೆ ಹೇಳಿದ, ವೈಷ್ಣವರ ಬಳಿಗೆ ಹೋಗಬೇಡ್ರಪ್ಪ. ಎಷ್ಟು ಹೇಳ್ತಾರೆ ಭಾರತದಲ್ಲಿ ವ್ಯಾಸರು, ವೈಷ್ಣವರು ಯಾರಾದರೂ ಬಂದರೆ, ಕೃಷ್ಣ ಗರುಡ ಪುರಾಣದಲ್ಲಿಯೂ ಕೂಡ ತಾನು ಅದನ್ನು ಹೇಳ್ತಾನೆ, ಯಾರಾದರೂ ವೈಷ್ಣವರು ಭಗವದ್ಭಕ್ತರು ತಾವು ಬಂದರೆ ಯಮ ತನ್ನ ಆಸನದಿಂದ ಮೇಲೆದ್ದು ಬಂದು ಕೈ ಹಿಡಿದು ಮೇಲಿನ ಲೋಕಕ್ಕೆ ಕರ್ಕೊಂಡೋಗಿ ತಾನೇ ಬಿಡ್ತಾನಂತೆ. ಇದು ಯಮ ವೈಷ್ಣವರಿಗೆ ತೋರಿಸುವ ಮಾರ್ಗ. ವೈಷ್ಣವರಾಗಬೇಕು, ಅವೈಷ್ಣವರಾಗಿ ನಾಸ್ತಿಕರಾಗಿ ಆ ಯಮನ ಪಟ್ಟಣ ನರಕದ ಒಳಗೆ ಪ್ರವೇಶವನ್ನು ಮಾಡಿ ನಾನಾ ರೀತಿಯಾದ ದುಃಖವನ್ನು ಅನುಭವಿಸಬೇಕು, ನಾವೇ ತೀರ್ಮಾನ ಮಾಡಿಕೊಳ್ಳೋಣ ಅಂತ ಚಾಯ್ಸ್ ನಮಗೆ ಬಿಟ್ಟಿದ್ದಾರೆ. ಹಾಗಾಗಿ ಪ್ರಾಣದೇವರ ಅನುಸಂಧಾನ, ಆ ಪ್ರಾಣಶಕ್ತಿ ವಾಯುದೇವರಲ್ಲಿ ನಾವು ಅನುಸಂಧಾನ ಮಾಡಿಕೊಳ್ಳಬೇಕಾದ್ದು ಬಹಳ ತುಂಬ ಅವಶ್ಯಕವಾದದ್ದು. ಆದ್ದರಿಂದ ಪ್ರಾಣಂ ಯಥೇಷ್ಟತನಂ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ಶರೀರವನ್ನು ಪಡೆದುಕೊಳ್ಳುವ ತಾಕತ್ತು ವಾಯುದೇವರಿಗಿದೆ. ಬೇಕಾದ ಶರೀರವನ್ನು ಪಡೆದುಕೊಳ್ಳುವ ತಾಕತ್ತು ಇವತ್ತು ವಾಯುದೇವರಿಗಿದೆ. ಇವತ್ತು ಈಗಷ್ಟೇ ಹೇಳಿದಂತೆ ಸಣ್ಣ ಸಣ್ಣ ಇರುವೆಗಳು, ಕ್ರಿಮಿಗಳು, ಕೀಟಗಳು, ಅವುಗಳಿಂದ ಹಿಡಿದು ಪ್ರತಿಯೊಂದು ದೇಹದ ಒಳಗೂ ಕೂಡ ವಾಯುದೇವರು ತಾವು ಪ್ರವೇಶವನ್ನು ಮಾಡಿದ್ದಾರೆ. ಹಾಗಾಗಿ ಯಥೇಷ್ಟತನಂ, ಇಂಥ ಶಕ್ತಿ ಅದು ವಾಯುದೇವರಿಗೆ ಬಿಟ್ಟರೆ ಮತ್ತೆ ಯಾರಲ್ಲಿಯೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಉನ್ನತ ಕರ್ಮ ಶಕ್ತಿಂ ಅಂತ, ಉತ್ಕೃಷ್ಟವಾದ ಕರ್ಮದ ಸಾಮರ್ಥ್ಯ ವಾಯುದೇವರಿಗಿರುವ ಸಾಮರ್ಥ್ಯ. ಇವತ್ತು ಆ ಕಾರಣದಿಂದಲೂ ವಾಯುದೇವರು ಇವತ್ತು ಜೀವೋತ್ತಮರು ಅಂತ ಕರೆಸಿಕೊಂಡು, ವಾಯುದೇವರ ಜೀವೋತ್ತಮತ್ವಕ್ಕೆ ಸಾಧನವಾದ ಮತ್ತೊಂದು ಗುಣ ಅಂದರೆ ಯಾವ ವ್ಯಕ್ತಿಯೂ ಮಾಡದ ಉತ್ಕೃಷ್ಟವಾದ ಕರ್ಮವನ್ನು ಮಾಡುವ ತಾಕತ್ತದ ವಾಯುದೇವರಿಗಿದೆ. ಆದ್ದರಿಂದ ಪ್ರಾಣದೇವರನ್ನು ಇವತ್ತು ನಾವು ಜೀವೋತ್ತಮರು ಅಂತ ಕರೀತೇವೆ. ನಾವು ಕರ್ಮ ಮಾಡುತ್ತೇವೆ, ವಾಯುದೇವರು ಕರ್ಮ ಮಾಡುತ್ತಾರೆ, ಇದರಲ್ಲೇನು ವ್ಯತ್ಯಾಸ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ವ್ಯತ್ಯಾಸ ಇದೆ. ವಾಯುದೇವರು ಅವರು ಮಾಡುವ ಕರ್ಮಕ್ಕೂ ನಾವು ಮಾಡುವ ಕರ್ಮಕ್ಕೂ ಅಜಗಜಾಂತರ ವ್ಯತ್ಯಾಸ. ಯಾವುದೇ ನಾವು ಮಾಡುವ ಕರ್ಮ ಅದು ಭಗವಂತನಿಗೆ ಪ್ರಿಯ ಆಗಬೇಕು ಅಂತಾದರೆ ಮಾಡಬೇಕಾದ ಕರ್ಮದ ಹಿನ್ನೆಲೆಯಲ್ಲಿ ಅನುಸಂಧಾನ ಬಹಳ ಇರಬೇಕು. ಪ್ರಧಾನವಾಗಿ 3 ಅನುಸಂಧಾನಗಳನ್ನು ನಾವು ತೆಗೆದುಕೊಳ್ಳಬೇಕು. ಮೊದಲನೇ ಅನುಸಂಧಾನ ನಾಹಂಕರ್ತ ಹರಿಕರ್ತ ಅನ್ನುವ ಅನುಸಂಧಾನ. ಎರಡನೆಯ ಅನುಸಂಧಾನ ಅವ ಈಶ, ನಾನು ದಾಸ ಅನ್ನುವ ಭಾವನೆ. ಮೂರನೆಯ ಅನುಸಂಧಾನ ಕೃಷ್ಣಾರ್ಪಣ ಬುದ್ಧಿ. ಈ 3 ಪ್ರಧಾನವಾದ ಅಂಶಗಳನ್ನು ಇಟ್ಟುಕೊಂಡು ನಾವು ಕರ್ಮವನ್ನು ಮಾಡಿದೆವೋ ಭಗವಂತನಿಗೆ ಪ್ರಿಯವಾಗುತ್ತೆ, ಇಲ್ಲದೆ ಹೋದರೆ ಪ್ರಿಯ ಆಗುತ್ತೆ. ಈ 3 ಅಂಶಗಳಲ್ಲಿ ಮೊದಲನೇ ಅಂಶದಲ್ಲಿ ನಾವು ಎಡವಿ ಬೀಳಿದ್ದೇವೆ. ಉಪನ್ಯಾಸದಲ್ಲಿ ಆಚಾರ್ಯ ಹೇಳಿದ್ದಾರಪ್ಪ, ಅಹಂಕಾರ ಪಡಬಾರದು, ಹಾಗಾಗಿ ಇದು ನಾನು ಮಾಡಿದ್ದಲ್ಲ, ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ನಾಹಂಕರ್ತ ಹರಿಕರ್ತ. ಬೆಳಗ್ಗೆ ಎಲ್ಲ ಹೇಳ್ತಾ ಇದ್ದಾನವ, ಮಧ್ಯಾಹ್ನ ಎಲ್ಲ ಮುಗೀತು, ಕಾರ್ಯಕ್ರಮ ಮುಗೀತು, ಸುಸ್ತಾಗಿ ಒಂದು ಕಡೆ ಕೂತಿದ್ದಾನೆ. ಯಾರೋ ಬೆಳಗ್ಗೆ ಬಾರದವ ಕೇಳಿದ, ಸ್ವಾಮಿ ಬೆಳಗ್ಗೆ ಏನೋ ಮಾಡಿದ್ರಂತಲ್ಲ, ಏನೋ ನಡೀತಂತಲ್ಲ, ನಿಮ್ಮ ಮನೆಯಲ್ಲಿ ಏನು ನಡೀತು? ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಅರ್ಧ ಗಂಟೆ ಕೊಚ್ಚಿಕೊಂಡ. ಇಷ್ಟು ಜನಕ್ಕೆ ಊಟಕ್ಕೆ ಹಾಕಿದೆ, ಇಷ್ಟು ಕಾರ್ಯಕ್ರಮ ಮಾಡಿದೆ, ಇಷ್ಟು ದಾನ ಮಾಡಿದೆ, ಇಷ್ಟು ದಕ್ಷಿಣೆ ಮಾಡಿದೆ, ಹೇಳಿ ಎಲ್ಲಿ ಹೋಯ್ತು? ಅನುಸಂಧಾನ ಇಲ್ಲ. ಆ ದಾರ್ಢ್ಯ ಬೇಕು ನಮ್ಮಲ್ಲಿ. ಒಂದು ಕ್ಷಣದಲ್ಲಿ ನಾನು ಅಂತ ಬಂದರೆ ಹೋಯ್ತು. ಅಷ್ಟು ಮಾಡಿದ ಕೆಲಸ ಹೇಳೋದುಂಟಲ್ಲ, ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಅಂತ ಹಾಗಾಗಿ ಬಿಡುತ್ತೆ. ಹಾಗಾಗಬಾರದು ಅಂತಿದ್ದರೆ ಒಂದು ಕ್ಷಣದಲ್ಲಿಯೂ ಕೂಡ ನಮ್ಮಲ್ಲಿ ಆ ಚಿಂತನೆ ಬರಬಾರದು. ನಾವು ಮಾಡಿದ್ದು ಸಣ್ಣ ಕೆಲಸವೇ ಇರಲಿ, ದೊಡ್ಡ ಕೆಲಸವೇ ಇರಲಿ, ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾಣ್ಯಥ ಅನ್ನುವ ಅನುಸಂಧಾನ ಬಂತೋ ನಾವು ಬಚಾವಾಗ್ತೇವೆ. ಇಲ್ಲದೆ ಹೋದರೆ ಭಗವಂತನ ಅವಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ನಮ್ಮಲ್ಲಿ ಈ ಅನುಸಂಧಾನ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಕೆಲವೊಮ್ಮೆ ಬರೋದೂ ಇಲ್ಲ.
ನಮ್ಮಲ್ಲಿ ಬರೋದಿಲ್ಲ, ವಾಯುದೇವರಲ್ಲಿ ಹೋಗೋದಿಲ್ಲ. ಇಷ್ಟೇ ವ್ಯತ್ಯಾಸ. ಹಾಗಾಗಿ ಅವರು ಜೀವೋತ್ತಮರಾಗಿದ್ದಾರೆ, ನಾವೆಲ್ಲ ಜೀವರಾಗಿದ್ದೇವೆ. ಇಷ್ಟೇ ವ್ಯತ್ಯಾಸ. ಯಾಕೆ ಅಂದರೆ ನೋಡ್ರಿ, ಎಂಥೆಂಥ ಕೆಲಸವನ್ನು ಮಾಡಿದ್ದಾರೆ ವಾಯುದೇವರು. ಇದೇ ಹನುಮಂತನಾಗಿ ಸಮುದ್ರವನ್ನು 100 ಯೋಜನ ಸಮುದ್ರವನ್ನು ಹಾರುವ ಪ್ರಸಂಗ ಬಂತು. ಆ ಕ್ಷಣದಲ್ಲಿ ಎಲ್ಲ ಕಪಿಗಳು ಒಪ್ಪಿಸಿ ಕೂಡಿಸಿದ್ದಾರೆ ಹನುಮಂತನನ್ನು. ನಮ್ಮ ಕೈಗೆ ಯಾರ ಕೈಯಲ್ಲೂ ಆಗೋದಿಲ್ಲಪ್ಪ, ಹನುಮಂತ ನೀನೇ ಮಾಡಬೇಕು. 4 ಜನ ಇವತ್ತು ನಮ್ಮನ್ನು ಬಂದು ಹೊಗೊಳ್ಳಿ, ನೋಡೋಣ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ನೋಡ್ಕೊಳ್ಳಿ, ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ. ನಾನೇ ದೊಡ್ಡವ, ನಾನೇ, ಉಳಿದವರೆಲ್ಲ ನನ್ನ ಕಾಲ ಕೆಳಗೆ ಅಂತ ಈ ಭಾವನೆಯನ್ನು ನಾವು ತಾಳಿರುತ್ತೇವೆ. ಆದರೆ ಹನುಮಂತನನ್ನು ಎಲ್ಲ ಕಪಿ ಸಮುದಾಯ, ಹನುಮಂತ ನಮ್ಮೆಲ್ಲರ ಪ್ರಾಣ, ಅದು ನಿನ್ನ ಕೈಯಲ್ಲಿದೆ, ನಮ್ಮನ್ನು ನೀನೇ ರಕ್ಷಣೆ ಮಾಡಬೇಕು, ನೀನೇ ಸಮುದ್ರವನ್ನು ಹಾರಬೇಕು ಎಲ್ಲ ಹಾಡಿ ಹೊಗಳಿದರು. ಆಕಾಶದೆತ್ತರಕ್ಕೆ ಬೆಳೆದ ಹನುಮಂತ ನಾನು ಹಾರ್ತಾ ಇದ್ದೇನೆ ಅಂದನೇನು. ಏನು ಹೇಳಿದರು ಶ್ರೀಮದಾಚಾರ್ಯರು? ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರಣವಾಯ ನತ್ವಾ ಅಂತ. ಹನುಮಂತ ಮಾಡಿದ ಸಮುದ್ರವನ್ನು ಹಾರುವ ಮುನ್ನ ತಾನು ಮಾಡಿದ ಕರ್ಮ ಏನು ಗೊತ್ತೋ? ಷಡ್ಗುಣೈಶ್ವರ್ಯ ಸಂಪನ್ನನಾದ ಆ ಭಗವಂತನಿಗೆ ರಾಮಚಂದ್ರನ ಪಾದಾರವಿಂದಗಳಿಗೆ ನಮನವನ್ನು ಸಲ್ಲಿಸಿದ. ಸ್ವಾಮಿ ನೀನು ಮಾಡಿಸ್ತಾ ಇದ್ದಿ, ನಾನು ಮಾಡ್ತಾ ಇದ್ದೇನೆ, ನೀನು ಮಾಡಿಸುವಂತ ನಮಸ್ಕಾರವನ್ನು ಮಾಡಿ ಅಪ್ಪಣೆ ಪಡೆದು ತಾನು ಹಾರಿದವ ಹನುಮಂತ. ಎಷ್ಟು ಅಹಂಕಾರ ಪಡಲಿಕ್ಕೆ ಅವಕಾಶ ಇದೆ, ಹಾಗೆ ಮಾಡಿದ್ನೇನು ಹನುಮಂತ? ಮಾಡಲಿಲ್ಲಲ್ಲ. ಆದ್ದರಿಂದ ನಾಹಂಕರ್ತ ಹರಿಕರ್ತ ಅನ್ನುವ ಅನುಸಂಧಾನ ಅದು ಹನುಮಂತ ದೇವರಲ್ಲಿ ಯಾವತ್ತಿಗೂ ಹೋಗೋದಿಲ್ಲ, ಪ್ರಾಣದೇವರಲ್ಲಿ. ಹಾಗಾಗಿ ವಾಯುದೇವರು ಮಾಡಿದ, ಪ್ರಾಣದೇವರು ಮಾಡಿದ ಅಲ್ಪ ಕರ್ಮವನ್ನು ಭಗವಂತ ತಾನು ಎಲ್ಲವನ್ನು ಸ್ವೀಕಾರ ಮಾಡುತ್ತಾನೆ. ಯಾಕೆ ಅಂದರೆ ಈ 3 ಅನುಸಂಧಾನ ವಾಯುದೇವರಲ್ಲಿ ಸದಾ ಇರುತ್ತೆ. 2ನೆಯ ಅನುಸಂಧಾನ ಅವ ಈಶಾ ನಾನು ದಾಸ ಅನ್ನುವ ಭಾವನೆ ಎಲ್ಲಿ ಹೋಗಿದೆ ಪ್ರಾಣದೇವರಿಗೆ? ಇದೇ ಹನುಮಂತನೇ ರಾವಣನ ಎದುರುಗಡೆ ಹೋಗಿ ನಿಂತ. ಎದುರುಗಡೆ ಹೋಗಿ ನಿಂತಾಗ ರಾವಣ ಕೇಳ್ತಾನೆ, ಹೇ ಕಪೇ ನೀನು ಯಾರು ಅಂತ ಕೇಳಿ. ಕಪೇ ಕುತೋಸಿ ಕಸ್ಯವ ಕಿಮರ್ಥಂ ಈದೃಶಂ ಕೃತಂ. ರಾವಣ ಕೇಳ್ತಾನೆ, ಯಾರು ನೀನು ಅಂತ ಕೇಳಿದ. ಏನು ಹೇಳಿಕೊಳ್ಳಬಹುದಾಗಿತ್ತು ಹನುಮಂತ? ಅಹಂಕಾರ ಪಟ್ನವು ಎಷ್ಟು ಸಾಹಸವನ್ನು ಮಾಡಿದ್ದಾನೆ. 100 ಯೋಜನ ಸಮುದ್ರವನ್ನು ನಾನು ಹಾರಿ ಬಂದಿದ್ದೇನೆ. ಸಮುದ್ರವನ್ನು ಹಾರಿ ಬರುವಾಗ ಮೈನಾಕ ಸಿಕ್ಕ, ಅವನ ಆಲಿಂಗನ ಮಾಡಿಕೊಂಡೆ. ನಾಗಜನನಿ ಸುರಸ ಅವಳ ಬಾಯಿಯ ಒಳಗೆ ಹೊಕ್ಕು ಅವಳ ಮುಚ್ಚುವುದರ ಒಳಗೆ ವಾಪಸ್ ಬಂದೆ. ಸಿಂಹಿಕೆ ನಂತರದಲ್ಲಿ ರಾಕ್ಷಸಿ ಅವಳ ಉದರವನ್ನು ಪ್ರವೇಶ ಮಾಡಿ ಅವಳನ್ನು ಸಂಹಾರ ಮಾಡಿ ಆಚೆ ಬಂದಿದ್ದೇನೆ. ಲಂಕಿಣಿ ಸಿಕ್ಕಳು, ಅವಳನ್ನು ಗುದ್ದನ್ನು ಕೊಟ್ಟು ಅವಳನ್ನು ಗೆದ್ದು ಬಂದಿದ್ದೇನೆ. ಅಷ್ಟೇ ಯಾಕೆ, ನಿನ್ನ ಪಾಲಿನ ನಿನ್ನ ಸೈನ್ಯದ 3ನೇ 1 ಭಾಗದಟ್ಟು ಸೈನ್ಯವನ್ನು ಧ್ವಂಸ ಮಾಡಿದ್ದೇನೆ. ನಿನಗೆ ಸಮಾನವಾದ ಅಕ್ಷಕುಮಾರನನ್ನು ಸಂಹಾರ ಮಾಡಿದ್ದೇನೆ. ಅಶೋಕವನವನ್ನು ಧ್ವಂಸ ಮಾಡಿದ್ದೇನೆ. ಇಷ್ಟೆಲ್ಲ ಸಾಹಸವನ್ನು ಮಾಡಿ ಬಂದು ನಿನ್ನ ಎದುರುಗಡೆ ನಿಂತ ನಾನು ಹನುಮಂತ ಅಂತ ಹೇಳ್ಕೊಳ್ಬೋದಿತ್ತಲ್ಲ. ನಾವು ಹಾಗೆ ಬಯೋಡೇಟಾ ಕೊಡ್ತೇವೆ ನೋಡಿ. ಯಾರು ನೀವು ಅಂತ ಕೇಳಿದ್ರೆ ಇಷ್ಟುದ್ದ ಕೊಡ್ತೇವೆ. ಯಾಕೆಂದರೆ ನಮಗೆ ಅದರ ಹೇಳಿದ್ರಷ್ಟೇ ನಮಗೆ ನಮ್ಮ ಪರಿಚಯ ಆಗುತ್ತೆ. ಯಾಕೆಂದರೆ ನಮಗೆ ಅಹಂಕಾರ ಇದೆ. ಆದರೆ ಹನುಮಂತನಿಗೆ ಇಷ್ಟೆಲ್ಲ ಹೇಳಿಕೊಳ್ಳುವ ಅವಶ್ಯಕತೆ ಇತ್ತು. ಆದರೆ ರಾವಣ ಕೇಳಿದ, ಹನುಮಂತ ನೀನು ಯಾರು ಅಂತ ಕೇಳಿದರೆ 1 ಕ್ಷಣ ತಾನು ಹನುಮಂತ ಆಲೋಚನೆ ಮಾಡಿದ. ಇಷ್ಟೆಲ್ಲ ನಾನು ಕರ್ಮವನ್ನು ಮಾಡಿದ್ದೇನೆ, ಆದರೆ ಇಷ್ಟೆಲ್ಲ ನನ್ನ ಸಾಹಸದ ಕರ್ಮಕ್ಕಿಂತಲೂ ಹನುಮಂತ ಎದೆತಟ್ಟಿಕೊಂಡು ಹೇಳಿಕೊಂಡ, ದೂತೋಹಂ ರಾಮಚಂದ್ರಸ್ಯ ದಾಸೋಹಂ ರಾಮಚಂದ್ರಸ್ಯ. ನಾನು ರಾಮಚಂದ್ರನ ದಾಸನಾಗಿದ್ದೇನೆ ಅಂತ ಎದೆತಟ್ಟಿಕೊಂಡು ಹೇಳಿಕೊಂಡ ವ್ಯಕ್ತಿ ಅವ ಹನುಮಂತ. ಎಲ್ಲಿದ್ದಾನೆ ಶ್ರೀರಾಮಚಂದ್ರ? ಎಲ್ಲೋ 100 ಯೋಜನದ ದೂರದಲ್ಲಿದ್ದಾನೆ. ಹೇಳಿಕೊಂಡಿದ್ರು ಏನು ಗೊತ್ತಾಗ್ತಾ ಇರಲಿಲ್ಲ. ಅಕಸ್ಮಾತ್ ಹನುಮಂತ ಹಾಗೆ ಹೇಳಿಕೊಂಡಿದ್ರು ಭಗವಂತ ಏನು ಮಾಡ್ತಾ ಇರಲಿಲ್ಲ. ಆದರೂ ಲೋಕಕ್ಕೆ ನಿದರ್ಶನವಾಗಿ ಆದರ್ಶವಾಗಿ ಹನುಮಂತ ನನ್ನ ಎಲ್ಲ ಸಾಹಸದ ಕೆಲಸಕ್ಕಿಂತಲೂ ದೊಡ್ಡದಾದದ್ದು ಅದು ಭಗವಂತನ ದಾಸ್ಯ ಅಂತ ಅನುಸಂಧಾನಕ್ಕೆ ತಂದುಕೊಂಡು ನಾನು ರಾಮನ ದಾಸ ಅಂತ ಎದೆತಟ್ಟಿಕೊಂಡು ಹೇಳಿಕೊಂಡ ವ್ಯಕ್ತಿ ಅವ ಹನುಮಂತ. ಅದೇ ಪ್ರಾಣದೇವರ ಯೋಗ್ಯತೆ, ಅದೇ ವಾಯುದೇವರ ಯೋಗ್ಯತೆ. ಅವ ಈಶಾ, ನಾನು ದಾಸ ಅನ್ನುವ ಭಾವನೆ ಇವತ್ತು ನಮ್ಮಲ್ಲಿ ಎಷ್ಟು ಜನರಿಗಿದೆ ಆಲೋಚನೆ ಮಾಡಿರಿ. ಇವತ್ತು ದಾಸರು ಅಂತ ಹೇಳಿಕೊಳ್ಳಲಿಕ್ಕೆ ನಮಗೆ ನಾಚಿಕೆ. ಕಾಲಿಗೆ ಗೆಜ್ಜೆ ಕಟ್ಟಿ ಕೈಯಲ್ಲಿ ತಾಳ ಹಿಡಿದು ತಂಬೂರು ಹಿಡಿದು ನಾವೇನಾದರೂ ಬೀದಿಗೆ ಹೋಗ್ತೇವೆ, ಎಷ್ಟು ಅಲಂಕಾರ ಮಾಡ್ಕೊಂಡು ಟಿಪ್ ಟಾಪಾಗಿ ಹೋಗ್ತೇವೆ. ಆದರೆ ದಾಸರಂತೆ ನಾವು ಬೀದಿ ಇಳಿಲಿಕ್ಕೆ ಇವತ್ತು ನಾವು ತಯಾರಿದ್ದೇವೋ? ನಾನು ಭಗವಂತನ ದಾಸ ಅಂತ ಹೇಳ್ಕೊಳ್ಳಿಕ್ಕೆ ಇವತ್ತು ನಾವು ತಯಾರಿದ್ದೇವೋ? ಇಲ್ಲಲ್ಲ. ಆದರೆ
ಎದೆದಟ್ಟಿಕೊಂಡು ಶತ್ರುವಿನ ಮುಂದೆ ನಾನು ರಾಮನ ದಾಸ ಅಂತ ಹೇಳಿಕೊಂಡ ವ್ಯಕ್ತಿ ಅವ ಹನುಮಂತ ಅಂತಾಗಬೇಕಾದರೆ ಎಷ್ಟು ಈಶ ದಾಸ್ಯದ ಭಾವನೆ ಅದು ಹನುಮಂತನಲ್ಲಿದೆ ಅನ್ನೋದನ್ನು ನಾವು ಕಾಣಬೇಕು. ಇಂಥ ವ್ಯಕ್ತಿಗೆಲ್ಲಾದರೂ ಭಗವಂತ ಅನ್ಯಾಯ ಮಾಡುತ್ತಾನೇನು? ಇವತ್ತು ನಾವು ಮಾಡಿದ ಕರ್ಮವನ್ನು ಸ್ವೀಕಾರ ಮಾಡೋದಿಲ್ಲ. ಯಾಕೆ? ನಮ್ಮಲ್ಲಿ ಭಾವನೆ ಇಲ್ಲ. ನಾನೇ ಮಾಡಿದ್ದೇನೆ, ನಾನೇ ಸ್ವತಂತ್ರ, ಹಾಗಿರಬೇಕಾದ್ರೆ ಮಾಡಕೋ ಅಂತಂದ. ಎಷ್ಟು ಭಗವಂತನ ಗುಣಗಳ ಚಿಂತನೆ ಮಾಡಬೇಕು ಅಂದರೆ, ಧರ್ಮರಾಜ ರಾಜಸೂಯ ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಕೃಷ್ಣನ ಕರೆಸೋಣ ಅಂತ ಕೃಷ್ಣನಿಗೆ ಹೇಳಿಕೆಯನ್ನು ಕಳಿಸಿ ಕೃಷ್ಣ ಬಂದು ಎದುರುಗಡೆ ಕೂತಾಗ ಧರ್ಮರಾಜ ಹೇಳಿದ, ಕೃಷ್ಣ ನಾನು ರಾಜಸೂಯ ಯಾಗ ಮಾಡ್ತಾ ಇದ್ದೇನೆ ಅಂತಂದ. ಕೈ ಕಟ್ಕೊಂಡು ಸುಮ್ಮನೆ ಕೂತ ಕೃಷ್ಣ ಏನು ಚಕಾರ ಇತ್ತು. ಧರ್ಮರಾಜನಿಗೆ ಆಶ್ಚರ್ಯ, ಇಂಥ ದೊಡ್ಡ ಯಾಗ ಮಾಡ್ತಾ ಇದ್ದೇನೆ, ಕೃಷ್ಣ ಏನೂ ಹೇಳ್ತಾ ಇಲ್ಲಲ್ಲ, ಯಾಕೆ? ಬಾಯಿ ಬಿಟ್ಟು ಕೇಳಿದ, ಕೃಷ್ಣ ಯಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ, ಯಾಕೆ ನೀನೇನು ಮಾತನಾಡ್ತಾ ಇಲ್ಲ ಅಂತ ಕೇಳಿ. ಆಗ ಕೃಷ್ಣ ಅಂದ, ಯಾಗ ಮಾಡ್ತಾ ಇದ್ದೇನೆ ಅಂತ ನೀನು ಸಂಕಲ್ಪ ಮಾಡಿ ಕೂತ್ಕೊಂಡ ಮೇಲೆ ನಾನೇನು ಹೇಳೋದಿದೆ, ಮಾಡ್ಕೋ ಹೋಗು ಅಂತಂದ. ಏನು ಮಾಡಲಿ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ನಾನು ಉತ್ತರ ಕೊಡ್ತಾ ಇದ್ದೆ. ಮಾಡ್ತೇನೆ ಸಂಕಲ್ಪ ಮಾಡಿದ್ರೆ ಮಾಡ್ಕೋ ಹೋಗು ಅಂತಂದ ಕೃಷ್ಣ. ಆಗ ಬುದ್ಧಿವಂತ ಧರ್ಮರಾಜ, ಇಲ್ಲಪ್ಪ ನೀನೇ ಮಾಡಿಸ್ಬೇಕು ಅಂತ ಕೈ ಮುಗಿತ. ಹಾಗೆ ಧರ್ಮರಾಜನಂಥ ವ್ಯಕ್ತಿಗಳಿಗೆ ಕೃಷ್ಣ ಮಣ್ಣು ಮುಕ್ಕಿಸಿದವ. ಇನ್ನು ನಮ್ಮಂಥವ್ರು ಹಾಗೇನಾದರೂ ಹೇಳಿದರೆ ಸುಮ್ಮನೆ ಬಿಡ್ತಾನೆ. ನಾನು ಮಾಡ್ತಾ ಇದ್ದೇನೆ ಅಂದರೆ ಸರ್ವಥ ನಮ್ಮ ಕೆಲಸದಲ್ಲಿ ತಾನು ಭಾಗಿಯಾಗುವುದಿಲ್ಲ. ಅದನ್ನು ನಾವು ಎಚ್ಚರಿಕೆಯನ್ನು ಇಟ್ಟುಕೊಳ್ಬೇಕು. ನಾವು ಮಾಡಿದರೆ ಅದು ಅಪರಿಪೂರ್ಣ. ನಾವು ಮಾಡಿದ ಕರ್ಮದಲ್ಲಿ ಅನೇಕ ಲೋಪಗಳಾಗ್ತವೆ, ಅನೇಕ ದೋಷಗಳು ಬರುತ್ತವೆ. ಸ್ವಾಮಿ ನೀನು ಮಾಡಿದ್ದಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಸುಮ್ಮನೆ ಹೇಳುತ್ತಾರೆ ಪುರಂದರದಾಸರು ಹೇಳುವಾಗ. ಸುಮ್ಮನೆ ಹೇಳಲಿಲ್ಲಪ್ಪ, ಭಗವಂತ ಮಾಡಿಸಿದ ಕರ್ಮವನ್ನು ಭಗವಂತನಿಗೆ ವಾಪಸ್ ಅರ್ಪಿಸಿ. ಸ್ವಾಮಿ ನೀನು ಮಾಡಿಸಿದ್ದೀಯಪ್ಪ, ತಗೋ ನಿನಗೆ ಇದನ್ನು ನಾನು ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ಭಗವಂತನ ಹೆಗಲ ಮೇಲೆ ನಾವು ಭಾರವನ್ನು ವಹಿಸಿದರೆ ನಾವು ಕ್ಷೇಮ. ದೇವತೆಗಳೆಲ್ಲ ಅದನ್ನು ಮಾಡಿ ಬಹಳ ಬುದ್ಧಿವಂತರಾದರು. ಇದೇ ಸಮುದ್ರವನ್ನು ಮಥನ ಮಾಡುವಾಗ ಪರ್ವತ ಮುಳುಗಲಿಕ್ಕೆ ಹೋಯಿತು, ಮಂದರ ಪರ್ವತ. ಭಗವಂತ ತಾನು ದೇವತೆಗಳ ಪ್ರಾರ್ಥನೆಗೆ ಒಗೊಟ್ಟು ತನ್ನ ಕೂರ್ಮನಾಗಿ ಅವತಾರವನ್ನು ಮಾಡಿ ತನ್ನ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹೊತ್ತ, ಪರ್ವತ ಮೇಲೆದ್ದು ಬಂತು, ದೇವತೆಗಳ ಕಾರ್ಯ ನಡೆಯಿತು, ದೇವತೆಗಳೆಲ್ಲ ಅಮೃತ ಪ್ರಾಶನ ಆಯಿತು. ದೇವತೆಗಳೆಲ್ಲ ಮಾಡಿದ ಅವರುಗಳ ಅಮೃತ ಪ್ರಾಪ್ತಿ ಆದದ್ದು ಯಾಕೆ ಗೊತ್ತೋ? ಅವರು ಮಾಡಿದ ಕೆಲಸ ದೇವರ ಮೇಲೆ ಭಾರ ಹಾಕಿದರು. ಇವತ್ತು ನಮ್ಮಲ್ಲೂ ಹೇಳೋದುಂಟು, ದೇವರ ಮೇಲೆ ಭಾರ ಹಾಕಿದ್ರೆ ಎಲ್ಲ ಕೆಲಸ ಆಗತ್ತೆ ಅಂತ ನಾವು ಸುಮ್ಮನೆ ಹೇಳುತ್ತೇವೆ. ಆ ದೇವರ ಮೇಲೆ ಭಾರ ಹಾಕಿ ತಮ್ಮ ಕೆಲಸವನ್ನು ನೆರವೇರಿಸಿಕೊಂಡವರು ದೇವತೆಗಳು, ಅದು ದೃಷ್ಟಾಂತ ಇದೆ ನಮಗೆ. ಇವತ್ತು ನಾವು ತಯಾರಿಲ್ಲ, ನಾನೇ ಮಾಡಿದೆ ಅಂತ ಹೇಳಿ. ನಮ್ಮಲ್ಲೆಲ್ಲ ನೋಡ್ರಿ, ಮದುವೆ ಮುಂಜಿಗಳು ನಡೆಯುವಾಗ ದೇವರ ಸಮಾರಾಧನೆ ಅಂತ ಮಾಡ್ತೇವಲ್ಲ. ಏನು ದೇವರ ಸಮಾರಾಧನೆ ಅಂತ ಹೇಳಿ, ಒಳ್ಳೆ ಸಂಡಿಗೆ ಹೋಳಿಗೆ ಊಟ ಮಾಡಿಬಿಟ್ರೆ ದೇವರ ಸಮಾರಾಧನೆ ಆಯಿತು. ನಮಗಿಷ್ಟೇ ಗೊತ್ತಿರೋದು. ದೇವರ ಸಮಾರಾಧನೆ ಅಂದರೆ ಏನು? ಮುಂದೆ ನಡೆಯುವ ಆ ಮಂಗಳ ಕಾರ್ಯದ ಜವಾಬ್ದಾರಿ ಸ್ವಾಮಿ ಇವತ್ತಿನಿಂದ ನೀನೇ ಹೊರಬೇಕು ಅಂತ ಅವನ ಮೇಲೆ ಭಾರವನ್ನು ಹೊರಿಸೋದೇ ದೇವರ ಸಮಾರಾಧನೆ. ಈ ಅನುಸಂಧಾನ ಇಲ್ಲವೇ ಇಲ್ಲ ನಮ್ಮಲ್ಲಿ. ದೇವರ ಸಮಾರಾಧನೆ ನಡಿಬೇಕಟ್ಟೆ. ಹಾಗಾಗಿ ದೇವರ ಮೇಲೆ ಹಾಕಬೇಕು ನಾವು ಮಾಡುವ ಕೆಲಸವನ್ನು ಅನ್ನುವ ಭಾವನೆ ನಮಗಿಲ್ಲ. ಅದೆಲ್ಲ ಮಾರ್ಗದರ್ಶನ ಲೋಕಕ್ಕೆ ಮಾಡಿಕೊಟ್ಟವರು ಪ್ರಾಣದೇವರ ಸನ್ನಿಧಾನಕ್ಕೆ ಬಂದು ಒಂದೇ ಒಂದು ಇಂಥ ಚಿಂತನೆ ನಮ್ಮಲ್ಲಿ ಬರಲಿಲ್ಲ ಅಂತಾದರೆ ಇಲ್ಲಿಗೆ ಬರೋದಕ್ಕೂ ಊರೂರು ಸುತ್ತೋದಕ್ಕೂ ಏನು ವ್ಯತ್ಯಾಸ ಇದೆ? ಹಾಗಾಗಿ ನಾವು ಇಂಥ ಸ್ಥಳಗಳಿಗೆ, ಧಾರ್ಮಿಕ ಕೇಂದ್ರಗಳಿಗೆ ನಾವು ಬರ್ತಾ ಇದ್ದೇವೆ ಅಂತ ಹೇಳಿದರೆ ಒಳಗಿರುವ ಭಗವಂತನ ಅವರಿಂದ ನಿಯಮ್ಯರಾದ ವಾಯುದೇವರ ಭಾವನೆಗಳು, ವಾಯುದೇವರ ಬಗ್ಗೆ ಉತ್ತಮವಾದ ತಿಳುವಳಿಕೆಗಳು ನಮಗೆ ಬರಲಿಲ್ಲ ಅಂತಾದರೆ ನಾವು ಇದ್ದು ವ್ಯರ್ಥ ಅಂತ ಅರ್ಥ. ಹಾಗಾಗಿ ಪ್ರಾಣಂ ಯಥೇಷ್ಟತನಂ ಉನ್ನತ ಕರ್ಮಶಕ್ತಿ, ಇದು ಎರಡನೆಯ ಅನುಸಂಧಾನ. ಆ ವಾಯುದೇವರು ಮಾಡುವ ಕರ್ಮದ ಹಿನ್ನೆಲೆಯಲ್ಲಿ ಈಶ ದಾಸ ಅನ್ನುವ ಭಾವನೆ. ಮೂರನೆಯದ್ದು ಕೃಷ್ಣಾರ್ಪಣ ಬುದ್ಧಿ. ಅದೆಷ್ಟು ಮಂದಿ ಉಂಟು ನಮಗೆ? ಕಾರ್ಯಕ್ರಮ ಸಂಕಲ್ಪ ಮಾಡಲಿಕ್ಕೆ ಭಾಳ ಉತ್ಸಾಹ ಇರುತ್ತೆ. ಏನೋ ಮನೆಯಲ್ಲೊಂದು ಹೋಮ ನಡೀತಾ ಇದೆ, ಹೋಮಕ್ಕೆ ಸಂಕಲ್ಪಕ್ಕೆ ನಾವು ಕೂತ್ಕೊಂಡಿರ್ತೀವಿ. ಸಂಕಲ್ಪ ಆಯಿತು, ಹೋಮ ಪ್ರಾರಂಭ ಆಯಿತು, ಹೊಗೆ ಆಯಿತು, ಕೋಳಿ ಆಯಿತು, ಹೊರಗೆ ಮತ್ತೆಲ್ಲ ಪುರೋಹಿತರು ಕೃಷ್ಣಾರ್ಪಣ ಬಿಟ್ಟು ಗಂಟು ಮೊಟ್ಟೆ ಕಟ್ಟಿದ ಮೇಲೆ ನಾವು ಒಳಗೆ ಬರುತ್ತೆ. ಅಲ್ಲಿವರೆಗೂ ನಾವು ಒಳಗಡೆ ಸುಳಿಯೋದು. ಕೃಷ್ಣಾರ್ಪಣ ಅವರೇ ಬಿಟ್ಟಾಯಿತು. ಭಗವಂತನಿಗೆ ಸಮರ್ಪಣೆ ಮಾಡದ ಕರ್ಮವನ್ನು ಭಗವಂತ ಯಾಕೆ ಸ್ವೀಕಾರ ಮಾಡುತ್ತಾನೆ? ಹಾಗಾಗಿ ಸಂಕಲ್ಪ ಮಾಡೋದು ಎಷ್ಟು ಮುಖ್ಯವೋ ಭಗವಂತನಿಗೆ ಸಮರ್ಪಣೆ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗಿದೆ.
ಭಾಗವತದಲ್ಲಿ ಶುಕಾಚಾರ್ಯ ಒಂದು ಮಾತು ಹೇಳುತ್ತಾರೆ, ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಹ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ ಅಂತ ಶುಕಾಚಾರ್ಯ ಹೇಳಿದ ಮಾತು. ಎಂಥ ದೊಡ್ಡ ತಪಸ್ವಿ ಆಗಿರಲಿ, ದೊಡ್ಡ ದಾನಶೀಲನೆ ಆಗಿರಲಿ, ದೊಡ್ಡ ಯಶಸ್ವಿ ಆಗಿರಲಿ, ಎಂಥ ವ್ಯಕ್ತಿಯಾದರೂ ಕೂಡ ತಾನು ಮಾಡಿದ ಕರ್ಮವನ್ನು ಯಾರಿಗೆ ಸಮರ್ಪಣೆ ಮಾಡದ ಹೊರತು ಅವನಿಗೆ ಕ್ಷೇಮ ಇಲ್ಲವೋ ಅಂಥ ಕೃಷ್ಣನಿಗೆ ನಮಸ್ಕಾರ ಅಂತಂದ್ರು ಶುಕಾಚಾರ್ಯ. ಹಾಗಾದರೆ ಭಾಗವತದ ಮೂಲಕ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಮಾಡಿದ ಅಲ್ಪ ಕರ್ಮ ಇರಲಿ, ದೊಡ್ಡ ಕರ್ಮವೇ ಇರಲಿ, ಸ್ವಾಮಿ ನೀನು ಮಾಡಿಸಿದ್ದಿ ಒಳಗಡೆ ನಿಂತು ಎಷ್ಟು ಇದು ಸತ್ಯ ಇದು. ಯಾಕೆಂದರೆ ಈ ದೇಹ ಜಡ ಹೇಗೆ ಅಂದರೆ ಮೂಲೆಯಲ್ಲಿ ಬಿದ್ದಿರೋ ಒಂದು ಕಟ್ಟಿಗೆಗೆ ಸಮಾನ ಇದೆ. ಕಟ್ಟಿಗೆ ತಂದು ಹಾಕ್ತೇವೆ, ಏನೋ ಕಾರ್ಯಕ್ರಮ ಇದೆ ಅಂತ ಹೇಳಿ, ಮಾರನೇ ದಿವಸ ಅಡುಗೆಯವರು ತೆಗೆದುಕೊಂಡು ಹೋಗೋ ತನಕ ಕಟ್ಟಿಗೆ ಅಲ್ಲೇ ಬಿದ್ದಿರುತ್ತೆ, ಮತ್ತೆಲ್ಲೂ ಚಲಿಸೋದಿಲ್ಲ. ಈ ದೇಹವು ಹಾಗೆ ಜಡ. ಈ ಜಡವಾದ ದೇಹದ ಮೂಲಕ ಇಷ್ಟು ಸಾಧನೆ ಅದು ನಡೀತಾ ಇದೆ ಅಂತ ಹೇಳಿದರೆ ಒಳಗಿರುವ ಜೀವ ತಾನು ಆಲೋಚನೆ ಮಾಡಬೇಕು. ಸುಮ್ಮನೆ ಕೆಲಸ ಮಾಡೋದಿಲ್ಲರಿ. ಒಂದು ಚೆಂಡು ನಾವು ಉರುಳಿಸ್ತೇವೆ, ಉರುಳಿಸೋದಕ್ಕೆ ಹೋಯ್ತು. ಚೆಂಡು ಉರುಳಿಸಲಿಕ್ಕೆ ಕಾರಣ ನನ್ನ ಶಕ್ತಿ ಅದರೊಳಗೆ ಬಂತು. ಹಾಗೆ ಈ ಜಡವಾದ ದೇಹದ ಮೂಲಕ ಇವತ್ತು ಜೀವ ತಾನು ಕೆಲಸವನ್ನು ಮಾಡುತ್ತಾ ಇದ್ದಾನೆ ಅಂತ ಹೇಳಿದರೆ ಅದರ ಹಿಂದೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡುತ್ತಾ ಇದೆ ಅಂತ ಅರ್ಥ. ಯಾವುದದು ಶಕ್ತಿ? ಭಗವಂತ ಪ್ರಧಾನವಾದ ಶಕ್ತಿ ಅದು ಭಗವಂತ. ಭಗವಂತ ಇಚ್ಛೆ ಪಟ್ಟರೆ ವಾಯುದೇವರು ಕೆಲಸ ಮಾಡುತ್ತಾರೆ. ವಾಯುದೇವರು ಪ್ರೇರಣೆಯನ್ನು ಮಾಡಿದರೆ ತತ್ವಾಭಿಮಾನಿ ದೇವತೆಗಳು ಕೆಲಸ ಮಾಡುತ್ತಾರೆ. ಅವರು ಕೆಲಸ ಮಾಡಿದರೆ ಈ ಜೀವ ತಾನು ಈ ಜಡವಾದ ದೇಹದ ಮೂಲಕ ಏನಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯ. ನಮ್ಮ ಬಾಯಿಂದ ಆ ಅಂತ ಒಂದು ಅಕ್ಷರ ಬಂತೋ ಒಳಗಡೆ ಭಗವಂತನ ಇಚ್ಛೆ ಇದೆ. ಆ ಭಗವಂತನ ಇಚ್ಛೆಗನುಗುಣವಾಗಿ ವಾಯುದೇವರು ಪ್ರೇರಣೆಯನ್ನು ಮಾಡಿದರು. ವಾಗಭಿಮಾನಿಯಾದ ದೇವತೆ ಕೆಲಸ ಮಾಡಿದ್ದಕ್ಕೆ ನನ್ನ ಬಾಯಿಂದ ಒಂದು ಅಕ್ಷರ ಬಂತು ಅಂತ ಚಿಂತನೆ ಮಾಡಬೇಕು. ಇವತ್ತು 1 ಗಂಟೆ ನಾವಿಲ್ಲಿ ಕೂತ್ಕೊಂಡು ನೀವೆಲ್ಲ ಕೇಳ್ತಾ ಇದ್ದೀರಿ, ನಾನು ಹೇಳ್ತಾ ಇದ್ದೇನೆ. ನನ್ನ ಮೂಲಕ ನಡೆಯುವ ಆ ಒಂದು ವಾಗ್ವ್ಯಾಪಾರ, ನಿಮ್ಮ ಮೂಲಕ ನಡೆಯುವ ಆ ಶ್ರವಣದ ವ್ಯಾಪಾರ, ಎರಡಕ್ಕೂ ಕೂಡ ಕಾರಣ ಅದೇ ವಾಯುದೇವರು. ಆ ವಾಯುದೇವರಿಗೂ ಪ್ರೇರಕನಾದವ ಭಗವಂತ ಅನ್ನುವ ಅನುಸಂಧಾನ ನಮ್ಮಲ್ಲಿ ಬಂತೋ 1 ಗಂಟೆ ನಾವು ಮನೆಯಿಂದ ಇಲ್ಲಿ ಬಂದದ್ದಕ್ಕೂ ಕೂಡ ಸಾರ್ಥಕ ಅನ್ನೋ ಮನೋಭಾವವನ್ನು ನಾವು ತಂದುಕೊಳ್ಳಬೇಕು. ಇದು ಕೃಷ್ಣಾರ್ಪಣ ಬುದ್ಧಿ. ಅದು ಪ್ರಾಣದೇವರಲ್ಲಿ ನಾವೇನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಇದೇ ಹನುಮಂತನ ಎಷ್ಟು ಸಾಹಸದ ಕೆಲಸವನ್ನು ಮಾಡಿ ಇಡೀ ಲಂಕಾಪಟ್ಟಣವನ್ನು ದಹನ ಮಾಡಿ ಹನುಮಂತ ಹಾರಿ ಬಂದಾಗ ಹನುಮಂತ ಬಂದದ್ದನ್ನು ನೋಡಿ ಎಲ್ಲ ಕವಿಗಳು ಬಹಳ ಆನಂದಪಟ್ಟರು. ನಮ್ಮ ಪ್ರಾಣ ಉಳಿತು ಅಂತ. ಆದರೆ ಎಲ್ಲರೂ ಕೇಕೆ ಹಾಕಿ ನಗುತ್ತಾ ಇದ್ದಾರೆ, ಆನಂದವನ್ನು ಪಡ್ತಾ ಇದ್ದಾರೆ. ಹನುಮಂತನ ಮುಖ ಮಾತ್ರ ಹಾಗೆ ಗಂಟು ಮುಖವಾಗಿ ಗಂಭೀರವಾಗಿದ್ದಾನೆ ಹನುಮಂತ. ಎಲ್ಲ ಕವಿಗಳು ಕೇಳಿದರು, ಅಲ್ಲಪ್ಪ ಇಷ್ಟು ಸಾಹಸದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಿ, ನಮಗೆಲ್ಲ ಸಂತೋಷ ಆಗಿ, ನೀನು ಯಾಕೆ ಇನ್ನೂ ಹಾಗೇ ಇದ್ದಿ ಅಂತ ಕೇಳಿ. ಆಗ ಹನುಮಂತ ಹೇಳಿದ, ನನ್ನ ಕೆಲಸ ಇನ್ನೂ ಮುಗಿದಿಲ್ಲಪ್ಪ ಅಂತಂದ ಹನುಮಂತ. ಯಾಕೆ ನೀವು ತಿಳ್ಕೊಂಡ್ರೆ ನನ್ನ ಕೆಲಸ ಮುಗೀತು ಅಂತ, ಇನ್ನೂ ಮುಗಿದಿಲ್ಲ. ಎಲ್ಲಿಂದ ನಾನು ಹೊರಟ್ನೋ ಅದರ ಅಲ್ಲಿಗೇ ನಾನು ಹೋಗಬೇಕು. ಹನುಮಂತ ತಾನು ಹಾರೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಿದ. ಎಲ್ಲ ಕವಿಗಳು ಮನಸ್ಸಿನಲ್ಲಿ ಅಂದ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು, ಏನೋ ಹನುಮಂತ ಹಾರಲಿಕ್ಕೆ ಹೊರಟಿದ್ದಾನೆ, ನಮ್ಮ ಪ್ರಾಣ ಉಳಿಯುತ್ತೋ ಇಲ್ಲವೋ, ಹನುಮಂತನ ಪ್ರಾಣ ಉಳಿಸ್ತಾನೋ ಇಲ್ಲವೋ ಅಂತ ಮನಸ್ಸಿನಲ್ಲಿ ಸಂಶಯಪಟ್ಟರು. ನಾವು ಮನಸ್ಸಿನಲ್ಲಿ ಅಂದುಕೊಂಡದ್ದು ವಾಯುದೇವರಿಗೆ ಗೊತ್ತಾಗುವುದಿಲ್ಲ, ಹಾರುವ ಹನುಮಂತನಿಗೆ ಗೊತ್ತಾಯಿತು. ಆ ಒಂದು ಮಾತು ಹೇಳಿದ ಹನುಮಂತ, ಹಾರುವ ಮುನ್ನ ಎಲ್ಲ ಕಪಿಗಳಿಗೆ ಹೇಳಿದ ಮಾತು, ನಾನು ಸುಮ್ಮನೆ ಹೋಗ್ತಾ ಇಲ್ಲಪ್ಪ, ರಾಮ ಶ್ವಸನ ವಿಕ್ರಮ, ರಾಮನ ಬಾಣದಂತೆ ನಾನು ಹೋಗ್ತಾ ಇದ್ದೇನೆ ಅಂತ ಹನುಮಂತ ಹೇಳಿ ಹೊರಟ. ರಾಮನ ಬಾಣದ ಬಗ್ಗೆ ಅಷ್ಟು ಗೊತ್ತಿದೆ ಮಹತ್ವ. ರಾಮನ ಬಾಣ ಹೇಗೆ ಅಂದರೆ, ರಾಮನ ಬತ್ತಳಿಕೆ ಎಂದೂ ಕೂಡ ಖಾಲಿ ಆಯಿತು ಅಂತಿಲ್ಲ. ರಾಮ ತಾನು ಬಿಲ್ಲಿಗೆ ಬಾಣವನ್ನು ಹೂಡಿದ ಅಂತ ಹೇಳಿದರೆ ಅದು ಕೆಲಸವನ್ನು ಮಾಡೋದು ಎಷ್ಟು ಖಾತ್ರಿಯೋ, ಆ ಬಾಣ ಕೆಲಸವನ್ನು ಮುಗಿಸಿ ಮತ್ತೆ ರಾಮನ ಬತ್ತಳಿಕೆಗೆ ಬಂದು ಕೂಡ್ತಾ ಇತ್ತು. ಇದು ರಾಮನ ಬಾಣದ ವೈಶಿಷ್ಟ್ಯ. ಇದು ರಾಮನ ಬಾಣ ಕೆಲಸವನ್ನು ಮಾಡೋದು ಖಾತ್ರಿ, ಕೆಲಸವನ್ನು ಮುಗಿಸಿ ಮತ್ತೆ ರಾಮನ ಬತ್ತಳಿಕೆಗೆ ಬರೋದು ಅಷ್ಟೇ ಖಾತ್ರಿ. ಹೇಗೋ ಅದರಂತೆ ನಾನು ಹೋಗ್ತಾ ಇದ್ದೇನೆ ಅಂತ ಹನುಮಂತ ಹೇಳಬೇಕಾದರೆ, ಕೆಲಸವನ್ನು 100% ಮಾಡುತ್ತೇನೆ, ಮಾಡಿ ಅಲ್ಲೇ ಕೂಡೋದಿಲ್ಲಪ್ಪ, ಕೆಲಸ ಆಗೋದಿಷ್ಟು ಖಾತ್ರಿಯೋ, ವಾಪಸ್ ಬರೋದು ಕೂಡ ಅಷ್ಟೇ ಖಾತ್ರಿ ಅಂತ ಭರವಸೆ ಕೊಟ್ಟು ಹನುಮಂತ ತಾನು ಹೋಗಿದ್ದ. ಅಷ್ಟು
ಜನ ದಕ್ಷಿಣ ದಿಕ್ಕಿಗೆ ಹೊರಟ ಕವಿಗಳಲ್ಲಿ ಹನುಮಂತನನ್ನು ಮಾತ್ರ ರಾಮಚಂದ್ರ ಕರೆದು, ತಗೋಪ್ಪ ಹನುಮಂತ, ನೀನೇ ಈ ಕೆಲಸವನ್ನು ಮಾಡ್ತಿ ತಗೋ ಅಂತ ಹೇಳಿ ರಾಮಚಂದ್ರ ಹನುಮಂತನಿಗೆ ಆ ಕೆಲಸವನ್ನು ಜವಾಬ್ದಾರಿಯನ್ನು ಕೊಟ್ಟಿದ್ದಾನಲ್ಲ, ಆ ರಾಮಚಂದ್ರನ ಪಾದಾರವಿಂದಗಳಿಂದ ಹೊರಟ ನಾನು ರಾಮನ ಪಾದಾರವಿಂದಗಳಿಗೆ ಹೋಗಿ ಅರ್ಪಣೆ ಮಾಡುವ ತನಕ ಈ ಕೆಲಸ ಮುಗಿಯೋದಿಲ್ಲ ಅಂತ ತಿಳಿದುಕೊಂಡ ವ್ಯಕ್ತಿ ಅವ ಹನುಮಂತ. ಹಾಗಾಗಿ ಏನು ಮಾಡಿದ? ಇವರೆಲ್ಲ ಇಷ್ಟು ಕೇಕೆ ಹಾಕಿ ನಗುತ್ತಾ ಇದ್ದಾರೆ, ಆದರೆ ಹನುಮಂತ ಮಾತ್ರ ಹಾಗೆ ಮಾಡಲಿಲ್ಲ. ನೇರವಾಗಿ ಹೋಗಿ ರಾಮನ ಪಾದಾರವಿಂದಗಳಿಗೆ, ರಾಮ ತಗೋ, ಸೀತಾದೇವಿಯ ಚೂಡಾಮಣಿಯನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ, ನೀನು ಹೇಳಿದ ಕೆಲಸವನ್ನು ನಾನು ಮಾಡಿಕೊಂಡು ಬಂದಿದ್ದೇನೆ ಅಂತ ಕೃಷ್ಣಾರ್ಪಣ ಅಂತ ರಾಮಾರ್ಪಣ ಅಂತ ರಾಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡಿ ಆಮೇಲೆ ನಕ್ಕವ ಹನುಮಂತ. ಇದು ಕೃಷ್ಣಾರ್ಪಣ ಬುದ್ಧಿ, ಭಗವಂತನಿಗೆ ಸಮರ್ಪಣ ಮನೋಭಾವ ನಮ್ಮಲ್ಲಿ ಎಷ್ಟು ಬೇಕು ಅನ್ನೋದನ್ನು ಕೂಡ ಪ್ರಾಣದೇವರ ಮೂಲಕ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಮನಗಾಣಬೇಕು. ಬಹಳಷ್ಟು ಸಮಯ ಮುಖಾರ ಆಗೋಯ್ತು. ಹಾಗಾಗಿ ಹೀಗೆ ಇದು ಶ್ರೀಮದ್ ಆಚಾರ್ಯರು ತೋರಿಸಿಕೊಟ್ಟ ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಸ್ವಾಸೀನಂ ಅಸ್ಯ ನುತಿ ನಿತ್ಯವಚ ಪ್ರವೃತ್ತಿಂ ಧ್ಯಾಯೇತ್ ಗದಾ ಅಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟತನಂ ಉನ್ನತ ಕರ್ಮಶಕ್ತಿಂ. ಇದು ವಾಯುದೇವರಲ್ಲಿರುವ ಅದ್ಭುತವಾದ ಕರ್ಮದ ಶಕ್ತಿ. ಹಾಗಾಗಿ ಅವರು ಜೀವೋತ್ತಮರಾದರು ಅನ್ನುವ ಅನುಸಂಧಾನವನ್ನು ನಾವು ತೆಗೆದುಕೊಂಡಾಗ ನಾವು ಹೇಗೆ ಕರ್ಮವನ್ನು ಮಾಡಬೇಕು ಅನ್ನೋದನ್ನು ಪಾಠವನ್ನು ವಾಯುದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಎಂಬುದಾಗಿ ನಮ್ಮ ಈ ಉಪನ್ಯಾಸದ ಪ್ರಾಣದೇವರ ಸನ್ನಿಧಾನದಲ್ಲಿ ನಡೆದ ಮೊದಲನೇ ದಿವಸದ ಉಪನ್ಯಾಸವನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡುತ್ತಾ ಇದ್ದೇನೆ. ಮತ್ತೆ ನಾಳೆಯ ಉಪನ್ಯಾಸದಲ್ಲಿ ಪ್ರಾಣದೇವರ ಚಿಂತನೆಯನ್ನು ಮುಂದುವರೆಸೋಣ ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.